ಧನ್ಯವಾದಗಳು ಸರ್. ಥ್ಯಾಂಕ್ ಯು ಕುಮಾರಸ್ವಾಮಿ ಸರ್. ಸೊ ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡಿದಿರಿ. ಸೊ ಇವತ್ತಿದು ಸೆಕ್ಷನ್ ಥ್ಯಾಂಕ್ ಯು. ಸೊ ಇವತ್ತಿದು ಸೆಕ್ಷನ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಸೊ ಪ್ರತಿಯೊಬ್ಬರು ನಿಮ್ಮ ಡೌನ್ ಲೈನ್ಸ್ ಗಳಿಗೆ ಕಾಲ್ ಮಾಡಿ ಜಾಯಿನ್ ಆಗ್ಲಿಕ್ಕೆ ಹೇಳಿ. ಸೊ ಅದೇ ರೀತಿ ಪೆನ್ ಮತ್ತೆ ಬುಕ್ ಅನ್ನು ಕೂಡ ನೋಟ್ ಬುಕ್ ಅನ್ನು ಕೂಡ ನೀವು ರೆಡಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಇಟ್ಸ್ ಅ ಪಿಲ್ಲರ್, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಪಿಲ್ಲರ್ ಅಂತ ಹೇಳ್ಬೋದು. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳೋ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಲಿಕ್ಕಿದೆ. ಸೊ 2 ನಿಮಿಷ ತಗೊಳ್ಳಿ, ಪ್ರತಿಯೊಬ್ರು ಜಾಯಿನ್ ಆಗ್ಲಿ. ಸೊ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ, 1 ನಿಮಿಷ. ಓಕೆ, ಸೊ ಎಲ್ರಿಗೂ ಕಾಣ್ತಾ ಇರ್ಬೋದು ಸ್ಕ್ರೀನ್. ನಾವು ಪ್ರತಿ ವಾರ ಒಂದೊಂದು ಸ್ಕಿಲ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡಿರುವಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಬೇಸಿಕ್ ಸಬ್ಜೆಕ್ಟ್ಸ್. ಇದು ಈ ಬೇಸಿಕ್ಸ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ಸಕ್ಸಸ್ ಅನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಅದರಲ್ಲಿ ಬೇಸಿಕ್ ಸ್ಕಿಲ್ಸ್ ಗಳಲ್ಲಿ ನಾವು ಲಾಸ್ಟ್ 3 ವಾರದಿಂದ ನಾವು ನೋಡ್ಕೊಂಡು ಬಂದಂತ ಒಂದೊಂದು ಟಾಪಿಕ್ ಅಂದ್ರೆ ಫಸ್ಟ್ ಇದು ನಾವು ಇನ್ವಿಟೇಷನ್ ಸ್ಕಿಲ್. ಯಾವ ತರ ನಾವು ಪ್ರಾಸ್ಪೆಕ್ಟ್ ಅನ್ನ ಫಂಕ್ಷನ್ಸ್ ಗಳಿಗೆ ಬಿಯೋಮ್ ಗಳಿಗೆ ಯಾವ ತರ ನಾವು ಇನ್ವೈಟ್ ಮಾಡಬೇಕು ಅಂತ ಹೇಳುವಂತ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದ್ರ ಪ್ರೆಸೆಂಟೇಶನ್ ನೋಡಿದ್ವಿ. ಎರಡನೇದಾಗಿ ಹೌ ಟು ಕ್ಲೋಸ್ ಪ್ರಾಸ್ಪೆಕ್ಟ್ ಬಿಫೋರ್ ಯು ಸ್ಟಾರ್ಟ್ ಯುವರ್ ಪ್ರೆಸೆಂಟೇಶನ್. ನಿಮ್ಮ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪ್ರಾಸ್ಪೆಕ್ಟ್ ಅನ್ನ ಕ್ಲೋಸಿಂಗ್ ಯಾವ ತರ ಮಾಡುವಂತ ನಾವು ಅದ್ರ ಬಗ್ಗೆ ತಿಳ್ಕೊಂಡ್ವಿ, ಸೆಕೆಂಡ್ ಸ್ಕಿಲ್. ಸೊ ಥರ್ಡ್ ಸ್ಕಿಲ್ ಬಂದ್ಬಿಟ್ಟು ಪ್ರೆಸೆಂಟೇಶನ್ ಸ್ಕಿಲ್. ನಾವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಯಾವ ತರ ಇರಬೇಕು, ಯಾವ ತರ ಮಾತಾಡಬೇಕು, ಸೊ ಅದರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಸೊ ಲಾಸ್ಟ್ ಅಂಡ್ ಫೋರ್ಮೋಸ್ಟ್ ಅಂತ ಹೇಳೋದಾದ್ರೆ ಇವತ್ತು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂಡ್ ಕ್ಲೋಸಿಂಗ್. ಸೊ ಇಟ್ಸ್ ಅ ಮೈನ್ ಥಿಂಗ್ ನಾವು ಮಾಡ್ಬೇಕಾದದ್ದು. ಸೊ ಇದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡುವಂತದ್ದು. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಮೈನ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಯಾರೆಲ್ಲ ಸಕ್ಸಸ್ ಆಗಬೇಕು, ಇದು ಅಗತ್ಯವಾದ ಒಂದು ವಿಷಯ. ಸೊ ನಾನು ಒಂದು ಜಸ್ಟ್ ಕ್ವಶನ್ ಕೇಳ್ತೇನೆ ಪ್ರತಿಯೊಬ್ಬರ ಹತ್ರ. ಸೊ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮುಖಾಂತರ ನನಗೆ ನೀವು ಚಾಟ್ ಮಾಡಿ ಮುಖಾಂತರ ಕೂಡ ನನಗೆ ಆನ್ಸರ್ ಮಾಡಬಹುದು. ಸೊ ಫಸ್ಟ್ ಕ್ವಶನ್, ಒಂದು ಕ್ವಶನ್ ನ ಕೇಳ್ತಾ ಇದ್ದೇನೆ. ಸೊ ಅದಕ್ಕೆ ನನಗೆ ಪ್ರತಿಯೊಬ್ಬರನ್ನು ಆನ್ಸರ್ ಬೇಕು. ನಿಮ್ಮ ಚಾಟ್ ಬಾಕ್ಸ್ ಮುಖಾಂತರ ನನಗೆ ಚಾಟ್ ಮಾಡಿ. ಸೊ ಏನದು ಕ್ವಶನ್? ಸೊ ಕ್ವಶನ್ ನಾವು ಏನು ಅಂತ ನೋಡೋದಾದ್ರೆ, ಡೂ ಯು ವಾಂಟ್ ಟು ಬಿಕಮ್ ಎ ಮಾಸ್ಟರ್ ಡೈರೆಕ್ಟ್ ಸೆಲ್ಲರ್? ನೀವು ಮಾಸ್ಟರ್ ಡೈರೆಕ್ಟ್ ಸೆಲ್ಲರ್ ಆಗ್ಬೇಕಾ? ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದೆಯಾ, ಇಷ್ಟ ಇದೆಯಾ? ಸೊ ಇದೇ ನಿಮ್ಮ ಕ್ವಶನ್. ಸೊ ಇದಕ್ಕೆ ನನಗೆ ಪ್ರತಿಯೊಬ್ಬರತ್ತೂ ರೆಸ್ಪಾನ್ಸ್ ಬೇಕು. ಯಾಕಂತ ಹೇಳಿದ್ರೆ ಈ ರೆಸ್ಪಾನ್ಸ್ ಸಿಕ್ಕಿದೆ ಅಂದ್ರೆ ಇದರ ಸೀರಿಯಸ್ನೆಸ್ ನಿಮಗೆ ಅರ್ಥ ಆದ್ರೆ ಮಾತ್ರ ನೀವು ಇದರಲ್ಲಿ ಸಕ್ಸಸ್ ಆಗಿ ಸಾಧ್ಯ. ಯಾಕಂದ್ರೆ ಇದರಲ್ಲಿ ಮೈನ್ ಇನ್ವಾಲ್ವ್ಮೆಂಟ್ ಬೇಕು, ಡೆಡಿಕೇಶನ್ ಬೇಕು, ನಿಮ್ಮ ಫೋಕಸ್ ಬೇಕು, ಕಾನ್ಸಂಟ್ರೇಷನ್ ಬೇಕು ಈ ಒಂದು ಸಬ್ಜೆಕ್ಟ್ ಬಗ್ಗೆ. ಯಾಕಂದ್ರೆ ಈ ಒಂದು ಟೆಕ್ನಿಕ್ ನಿಮಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಯಾರು ನಿಮ್ಮನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಏನೀಗ ಡೇ ಟು ಡೇ ಕ್ಲಾಸಸ್ ಕೇಳ್ತಾ ಇದ್ದಾರೆ, ತುಂಬಾ ಜನ ಹೆಚ್ಚಿನವರು ಇದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸಿಗೂ ಕೂಡ ನೋಡ್ತಾ ಇದ್ದಾರೆ. ಅಂದ್ರೆ ಸೀರಿಯಸ್ ಆಗಿ ಇಲ್ಲ, ಅದ್ರ ಎಲ್ಲ ಅಂತ ಹೇಳೋದಿಲ್ಲ. ಇದರಲ್ಲಿ 2 ಕ್ಯಾಟಗರಿ ಪೀಪಲ್ ಬರ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಕೆಲವರು ಏನು ಅಂತ ಹೇಳಿದ್ರೆ ನಮ್ಮ ಜಾಬ್ ಮಾಡ್ಕೊಂಡು ನಾವು ಹಾಗೆ ಒಂದು ಸೈಡ್ ಆಗಿ ಒಂದು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಹೋಗುವಂತ ಒಂದು ಮೆಂಟಾಲಿಟಿ ಅವರು ಬರ್ತಾರೆ. ಸೊ ಸೆಕೆಂಡ್ ಮೆಂಟಾಲಿಟಿ ಅವರು ಸೀರಿಯಸ್ ಆಗಿ ಈ ಬಿಸ್ನೆಸ್ ಅನ್ನು ಮಾಡ್ತಾರೆ. ಸೀರಿಯಸ್ ಆಗಿ ನಾನು ಸಕ್ಸಸ್ ಆಗ್ಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾನು ಮಾಸ್ಟರ್ ಆಗ್ಬೇಕು ಅಂತ ಹೇಳೋ ಒಂದು ಇಂಟೆನ್ಷನ್ ಅಲ್ಲಿ ಬರ್ತಾರೆ. ಸೊ ಎಷ್ಟು ಜನ ಯಾವ ಇಂಟೆನ್ಷನ್ ಅಲ್ಲಿ ಬಂದಿರಿ, ಎಷ್ಟು ಸೀರಿಯಸ್ನೆಸ್ ಇದೆ ನಿಮ್ಮ ಒಂದು ಬಿಸ್ನೆಸ್ ಗೆ, ಈ ಒಂದು ಕ್ವಶನ್ ಗೆ ನನಗೆ ಪ್ರತಿಯೊಬ್ಬರ ಹತ್ರ ಆನ್ಸರ್ ಬೇಕು. ಯಾಕಂದ್ರೆ ಇದರಲ್ಲಿ ನನಗೆ ಸೀರಿಯಸ್ ಆಗಿ ನಾವು ಇದನ್ನು ಈ ಒಂದು ಕ್ಲಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಒಂದು ಫೋಕಸ್ ಅಲ್ಲಿ ಇದು ಕ್ಲಾಸಸ್ ಅನ್ನು ನಾವು ನೋಡಿದ್ದೇ ಆದ್ರೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾಸ್ಟರ್ ಆಗ್ಬೋದು, ಮೋದಿ ಕೇರ್ ಅಲ್ಲಿ ಮಾಸ್ಟರ್ ಆಗ್ಬೋದು. ಇನ್ನೊಂದು, ಪ್ರತಿಯೊಬ್ರು ಸಕ್ಸಸ್ ನ ಹಿಂದೆ ಓಡ್ತಾರೆ. ಹೆಚ್ಚಿನವರ ಮೆಂಟಾಲಿಟಿ ಯಾವ ತರ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ರನ್ ಬಿಹೈಂಡ್ ದ ಸಕ್ಸಸ್. ಸೊ ಸಕ್ಸಸ್ ನ ಹಿಂದೆ ಓಡಿದ್ರೆ ನಮಗೆ ಸಕ್ಸಸ್ ಸಿಗುತ್ತಾ? ಸಕ್ಸಸ್ ನ ಹಿಂದೆ ಓಡಿದ್ರೆ ನಮಗೆ ಸಕ್ಸಸ್ ಸಿಗುತ್ತಾ? ಆನ್ಸರ್ ಆಗ್ತೀರಾ? ಮಮತಾಜಿ ಶೆಟ್ಟಿ ಎಸ್,
ಮತ್ತೆ ಬೇರೆ ವಿಮಲಾ ಶೇಟ್ ಎಸ್. ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸಕ್ಸಸ್ ನ ಹಿಂದೆ ನಾವು ಓಡಿದ್ರೆ ನಮಗೆ ಸಕ್ಸಸ್ ಸಿಗುದಿಲ್ಲ. ನಾವು ಯಾವ್ದ್ರ ಹಿಂದೆ ಹೋಗ್ಬೇಕಾಗತ್ತೆ? ಎಕ್ಸಲೆನ್ಸ್ ನ ಹಿಂದೆ ಹೋದ್ರೆ ನಮಗೆ 100% ಸಕ್ಸಸ್ ಸಿಗುತ್ತೆ. ಎಕ್ಸಲೆನ್ಸ್ ನ ಹಿಂದೆ ಹೋಗಿ ನಮ್ಮ ಸ್ಕಿಲ್ಸ್ ನ ನಾವು ಡೆವಲಪ್ ಮಾಡಿದ್ರೆ 100% ನಮಗೆ ಸಕ್ಸಸ್ ಸಿಗುತ್ತೆ. ಹೇಗೆ? ನಾವು ಬರೀ ಸಕ್ಸಸ್ ನ ಹಿಂದೆ ಓಡಿದ್ರೆ ನಾವು ಮಾಸ್ಟರ್ಸ್ ಆಗುದಿಲ್ಲ, ನಾವು ಲೀಡರ್ಸ್ ಆಗುದಿಲ್ಲ. ನಾವು ಲೀಡರ್ಸ್ ಆಗ್ಬೇಕಾದ್ರೆ ನಮಗೆ ಏನ್ ಬೇಕು? ಎಕ್ಸಲೆನ್ಸ್ ಬೇಕು, ಸ್ಕಿಲ್ ಬೇಕು. ಬರೇ ನಾವು ಸಕ್ಸಸ್ ನ ಹಿಂದೆ ಓಡಿದ್ರೆ ನಮಗೆ ಸಕ್ಸಸ್ ಸಿಗುತ್ತಾ? ನಾವು ಅಪ್ಗ್ರೇಡ್ ಆಗ್ತೇವಾ? ನಾವು ಲೀಡರ್ಶಿಪ್ ಕ್ವಾಲಿಟಿ ನಮ್ಮಲ್ಲಿ ಡೆವಲಪ್ ಮಾಡ್ಕೊಳ್ಬಹುದಾ? ಆಗುತ್ತಾ? ನಮ್ಮ ಒಂದು ಸಕ್ಸಸ್ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಎಕ್ಸಲೆನ್ಸ್ ಹಿಂದೆ ಓಡಿದ್ರೆ, ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಂಡು, ನಮ್ಮನ್ನು ನಾವು ಲೀಡರ್ಶಿಪ್ ಕ್ವಾಲಿಟಿಗೆ ಏನೆಲ್ಲ ಬೇಕು ಅದನ್ನು ಆ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು ನಾವು ಎಕ್ಸಲೆನ್ಸ್ ಹಿಂದೆ ಹೋದ್ರೆ 100% ನಾವು ಸಕ್ಸಸ್ ಆಗ್ತೇವೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಮೈನ್ ಇವತ್ತಿನ ಸಬ್ಜೆಕ್ಟ್ ಏನು? ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಸೊ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಒಂದು ಟಾಪಿಕ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಸೊ ನಾವು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಮಾಸ್ಟರ್ ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹಾಗೆ ಮೋದಿ ಕೇರ್ ಅಲ್ಲಿ ನಾವು GBD ಲೆವೆಲ್ಗೆ ರೀಚ್ ಆಗ್ಲಿಕ್ಕೆ ಯಾರು ನಮ್ಮನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ GBD ಲೆವೆಲ್ಗೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಎಕ್ಸಲೆನ್ಸ್ ಬೇಕು, ಸ್ಕಿಲ್ ಬೇಕು, ನಮ್ಮ ಮೈಂಡ್ ಸೆಟ್ ಆ ಒಂದು ಇದಕ್ಕೆ ಅಲೈನ್ ಆಗ್ಬೇಕಾಗತ್ತೆ, ಲೀಡರ್ಶಿಪ್ ಕ್ವಾಲಿಟಿಗೆ ಅಲೈನ್ ಆಗ್ಬೇಕಾಗತ್ತೆ. ಸೊ ನಾವು ಎಕ್ಸಲೆನ್ಸ್ ನಮ್ಮಲ್ಲಿ ನಮ್ಮ ಇದನ್ನು ನಾವು ಎಕ್ಸಲೆನ್ಸ್ ಬಿಲ್ಡ್ ಮಾಡಿಲ್ಲ, ಇಲ್ಲ ನಮ್ಮ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡ್ಬೇಕು ನಾವು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಇವನ್ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾಸ್ಟರ್ ಆಗಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ? ಸೊ ಮೈನ್ಲಿ ನಾವು ಮಾಡಬೇಕಾದದ್ದು ಕೀಪ್ ಕಾಮ್ ಅಂಡ್ ಹ್ಯಾಂಡಲ್ ಅಬ್ಜೆಕ್ಷನ್. ಶಾಂತವಾಗಿ ಹಾಗೂ ಆಕ್ಷೇಪವನ್ನು ನಿರ್ವಹಿಸುವುದು. ನಾವು ಯಾವುದೇ ಅಬ್ಜೆಕ್ಷನ್ ಬಂದ್ರು ಕೂಡ ನಾವು ಕಾಮ್ ಆಗಿ ಹ್ಯಾಂಡಲ್ ಮಾಡಬೇಕು. ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ಅದರ ಮೇಲೆ ಹಾರಿ ಅದಕ್ಕೆ ಏನು ಕಾನ್ಫ್ಲಿಕ್ಟ್ ತಂದು ಗಲಾಟೆ ಮಾಡ್ಕೊಳ್ಳೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಹೇಳ್ಬೋದು ನಿಮ್ಮ ಪ್ರಾಡಕ್ಟ್ ಕಾಸ್ಟ್ಲಿ ಅಂತ ಹೇಳಿ, ಆಗ ನಾವು ಹೇಳ್ಬೋದು ಇಲ್ಲ ನಾನು ಯೂಸ್ ಮಾಡ್ತಾ ಇದ್ದೇನೆ, ನಿಮಗೆ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿಬಿಟ್ರೆ ಏನಾಗ್ತದೆ? ಈ ತರ ನಾವು ಮಾತಾಡಿದ್ರೆ ಏನಾಗುತ್ತೆ? ಅಲ್ಲಿ ಗಲಾಟೆ ಆಗ್ಬಿಡುತ್ತೆ, ಅಲ್ಲಿ ಸೇಲ್ಸ್ ಆಗೋದಿಲ್ಲ. ಅಬ್ಜೆಕ್ಷನ್ ಹೇಳುವಂತದ್ದು ಕ್ಲೋಸಿಂಗ್ ಹೋಗುದಿಲ್ಲ, ಅದು ಕಾನ್ಫ್ಲಿಕ್ಟ್ ಅಲ್ಲಿ ಪರಿವರ್ತನೆ ಆಗ್ತದೆ. ಸೊ ನಾವ್ ಏನ್ ಮಾಡ್ಬೇಕಾಗತ್ತೆ? ಸೊ ನಾವು ಯಾವುದೇ ತರದ ಅಬ್ಜೆಕ್ಷನ್ ಬಂದ್ರೂ ಕೂಡ ನಾವು ಫಸ್ಟಿಗೆ ಕಾಮ್ ಆಗಿ ಅದನ್ನ ಹ್ಯಾಂಡಲ್ ಮಾಡಬೇಕು. ಅಬ್ಜೆಕ್ಷನ್ ಅನ್ನ ಹ್ಯಾಂಡಲ್ ಮಾಡಬೇಕು. ನಾವು ಶಾಂತವಾಗಿ ಫಸ್ಟಿಗೆ ಕೇಳಬೇಕು, ಕೇಳಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಆ ಆಕ್ಷೇಪವನ್ನು ನಿರ್ವಹಿಸಬೇಕು. ನಾವು ಏಕಾಏಕಿ ಅದಲ್ಲಿ ಅಬ್ಜೆಕ್ಷನ್ ನ ಪುನಃ ಅವರೊಟ್ಟಿಗೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ಅದು ಹಾಗೆಲ್ಲ, ಅದು ಹೀಗೆಲ್ಲ, ಅದು ಹೀಗೆ ಹಾಗೆ ಹೀಗೆ ಅಂತ ಹೇಳಿ ಮಾತಾಡೋದಕ್ಕಿಂತ ನಾವು ಅದನ್ನು ಕಾಮಾಗಿ ಕೇಳಿ, ಏನು ಅಬ್ಜೆಕ್ಷನ್ ಇದೆ ಅದು ಕಾಮಾಗಿ ನಾವು ಕೇಳಿ ಅದನ್ನ ಹ್ಯಾಂಡಲ್ ಮಾಡಬೇಕಾಗ್ತದೆ. ನಾವು ಅಲ್ಲಿ ಟೆಂಪರ್ ರೈಸ್ ಮಾಡಬಾರ್ದು. ಈಗ ಅಬ್ಜೆಕ್ಷನ್ ಮಾಡಿದವ ಯಾವುದೇ ಒಬ್ಬ ಕಸ್ಟಮರ್ ಇಲ್ಲ ಪ್ರಾಸ್ಪೆಕ್ಟ್ ಒಬ್ಬ ಅಬ್ಜೆಕ್ಷನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ನಮ್ಮ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಸೊ ಏನು ಅಬ್ಜೆಕ್ಷನ್ ಮಾಡಿಲ್ಲ, ಸುಮ್ನೆ ಕೇಳ್ತಾ ಇದ್ದಾನೆ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ. ಸೊ ಅವ್ನು ನಾವು ಹೇಳಿದ ಪ್ರೆಸೆಂಟೇಷನ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಅವನಿಗೆ ಅರ್ಥ ಆಗಿಲ್ಲ, ಇಲ್ಲ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಅದನ್ನ ಕೇಳ್ಕೊಳ್ಳಿಕ್ಕೆ ಅವನು ಅಬ್ಜೆಕ್ಷನ್ ಆಗ್ತಾನೆ. ಸೊ ನನಗೆ ಇದು ಅರ್ಥ ಆಗಿಲ್ಲ, ಆಯ್ತು ಇಷ್ಟು ಕಾಸ್ಟ್ಲಿ ಇದೆ ಪ್ರಾಡಕ್ಟ್, ನಾವು ಹೇಗೆ ಸೇಲ್ ಮಾಡುದು? ಸೊ ಅವನದು ಅಬ್ಜೆಕ್ಷನ್, ಅದು ಅವನ ಕ್ವಾರಿ, ಅವನಿಗೆ ಅದು ಕ್ಲಾರಿಟಿ ಸಿಗ್ಲಿಲ್ಲ. ಹಾಗೆ ನಾವು ಅವನಿಗೆ ಅದನ್ನ ಕ್ಲಾರಿಟಿ ಕೊಡಬೇಕಾಗ್ತದೆ, ಅರ್ಥ ಮಾಡಿಸ್ಬೇಕಾಗ್ತದೆ, ಅವನಿಗೆ ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಸೊ ಅದು ಬಿಟ್ಟು ನಾವು ಅವನಿಗೆ ಆರ್ಗ್ಯುಮೆಂಟ್ ಮೋಡಿಗೆ ಹೋದ್ರೆ ಅವನು ಸಕ್ಸಸ್ ಅಲ್ಲ, ಅವನು ನಿಮ್ಮೊಟ್ಟಿಗೆ ಬರೋದಿಲ್ಲ. ಸೊ ಯಾವುದೇ ಒಬ್ಬ ಪ್ರಾಸ್ಪೆಕ್ಟ್ ನಿಮ್ಮೊಟ್ಟಿಗೆ ಒಂದು ಅಬ್ಜೆಕ್ಷನ್ ಹಾಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳುವಂತ ಒಂದು ಅರ್ಥ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವತ್ತು ಕಸ್ಟಮರ್ಸ್ ಕಿಂಗ್ ಆಗಿರ್ತಾರೆ, ನಮ್ಮ ಪ್ರಾಸ್ಪೆಕ್ಟ್ ಯಾವತ್ತು ಕಿಂಗ್ ಆಗಿರ್ತಾರೆ. ಸೊ ಅವ್ರು ಏನೇ ಹೇಳಿದ್ರು ಸರಿ, ಯಾವ್ದು ವಿಷಯ ಅವರು ತಪ್ಪು ಮಾತಾಡೋದಿಲ್ಲ. ಈಗ ಎರಡು ತರದ ಒಂದು ಪ್ರಾಸ್ಪೆಕ್ಟ್ ಇರ್ಬೋದು. ಒಬ್ರು ಓಪನ್ ಮೈಂಡೆಡ್ ಇರ್ತಾರೆ, ಇನ್ನೊಬ್ರು ಬ್ಲಾಕ್ ಮೈಂಡೆಡ್ ಇರ್ತಾರೆ. ಸೊ ಬ್ಲಾಕ್ ಮೈಂಡೆಡ್ ಅಲ್ಲಿ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಟೋಟಲಿ ಅವರ ಮೈಂಡ್ ಅನ್ನ ಬ್ಲಾಕ್ ಮಾಡಿರ್ತಾರೆ. ಏನ್ ಹೇಳಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಆಗ್ತಾ ಹೋಗ್ತಾರೆ, ಅಂದ್ರೆ ಒಮ್ಮೆ ನೀವು ಹೋಗಿಂತ ಅಂತ ಮೈಂಡ್ ಸೆಟ್ ಅಲ್ಲಿ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಯಾರು ಓಪನ್ ಮೈಂಡ್ ಸೆಟ್ ಇರ್ತದೆ, ಸೊ ರಿಯಲ್ ಆಗಿ ಅವರ ಅಬ್ಜೆಕ್ಷನ್ ಜೆನ್ವಿನ್ ಅಬ್ಜೆಕ್ಷನ್ಸ್ ಇರ್ತದೆ. ಸೊ ಅವರಲ್ಲಿ ನಾವು ಪ್ರಾಪರ್ ಆಗಿ ಅವ್ರ ಹತ್ರ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಏನ್ ಅದ್ರ ಟೆಕ್ನಿಕ್ ಏನು? ಸೊ ಇದಕ್ಕೊಂದು ಟೆಕ್ನಿಕ್ ಇದೆ. ಸೊ ಈ ಟೆಕ್ನಿಕ್ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ
ಆಲ್ಮೋಸ್ಟ್ 99% ಯಾವುದೇ ಅಬ್ಜೆಕ್ಷನ್ ಅನ್ನು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಏನದು, ಯಾವುದು ಟೆಕ್ನಿಕ್, ಸೊ ಅದನ್ನ ನಾವು ನೋಡಬಹುದು. ಸೊ ನೆಕ್ಸ್ಟ್ ಇದರಲ್ಲಿ ನೋಡುವ. ಸೊ ಇನ್ನು ನಮಗೆ ಮೈನ್ ಯಾವುದೇ BOM ಅಲ್ಲಿ, ಯಾವುದೇ ಹೋಮ್ ಮೀಟಿಂಗ್ ಅಲ್ಲಿ ಇಲ್ಲ, 1-to-1 ಪ್ರಾಸ್ಪೆಕ್ಟ್ ಅನ್ನ ನಾವು ಡಿಸ್ಕಸ್ ಮಾಡಿದಾಗ ನಮಗೆ ಕಾಮನ್ ಆಗಿ ಬರುವಂತ ಅಬ್ಜೆಕ್ಷನ್ಸ್ ಏನು. ಸೊ ನಿಮ್ಮ ಸೈಡ್ ಇಂದ ಯಾವ್ದಾದ್ರು ಇದ್ರೆ ನೀವು ಹಾಕ್ಬೋದು, ಮೆಸೇಜ್ ಹಾಕ್ಬೋದು. ಸೊ ನಿಮಗೆ ಫೀಲ್ಡ್ ಅಲ್ಲಿ ಏನೇ ಒಂದು ಅಬ್ಜೆಕ್ಷನ್ಸ್ ಬರ್ತಾ ಇರ್ಬೋದು, ನಿಮ್ಮ ಪ್ರಾಡಕ್ಟ್ ರೇಟ್ ಜಾಸ್ತಿ ಅಂತ ಹೇಳ್ಬೋದು, ಇಲ್ಲ ಚೈನ್ ಸಿಸ್ಟಮ್ ಅಂತ ಹೇಳ್ಬೋದು, ಇಲ್ಲ ನಾನು ಪ್ರಾಡಕ್ಟ್ ಅನ್ನ ಸೇಲ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇರುವಂತ ಒಂದು ಅಬ್ಜೆಕ್ಷನ್ ಇರ್ಬೋದು, ಯಾವುದೇ ಅಬ್ಜೆಕ್ಷನ್ಸ್ ಇರ್ಬೋದು. ಸೊ ನಿಮಗೆ ನಿಮ್ಮ ಅಬ್ಜೆಕ್ಷನ್ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಅದು ಮಾತಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಆಲ್ರೆಡಿ ಒಂದು 4 ಅಬ್ಜೆಕ್ಷನ್ಸ್ ಅನ್ನ ಹಾಕಿಟ್ಟಿದ್ದೇನೆ. ಸೊ ಐ ಡೋಂಟ್ ಹ್ಯಾವ್ ಎ ಟೈಮ್, ನನಗೆ ಮೋದಿ ಕೇರ್ ಬಿಸ್ನೆಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಇನ್ನು ಕೆಲವರು ಹೇಳ್ಬೋದು, ಯುವರ್ ಪ್ರಾಡಕ್ಟ್ಸ್ ಇಸ್ ಗುಡ್ ಬಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ನಿಮ್ಮ ಪ್ರಾಡಕ್ಟ್ ಆಲ್ರೆಡಿ ತುಂಬಾ ಚೆನ್ನಾಗಿದೆ ಬಟ್ ಇದು ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳುವಂತ ಅಬ್ಜೆಕ್ಷನ್ ಅವರು ಇರ್ಬೋದು. ಇಲ್ಲ, ಐ ಕಾಂಟ್ ಟಾಕ್ ಟು ದ ಪೀಪಲ್, ನಾನು ಜನರೊಟ್ಟಿಗೆ ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ನನಗೆ ಅವರೊಟ್ಟಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ಅಂತ ಒಂದು ಟ್ಯಾಲೆಂಟ್ ಇಲ್ಲ. ಸೊ ಇಂತ ಒಂದು ಅಬ್ಜೆಕ್ಷನ್ ಬರುವವರು ಕೂಡ ಇರ್ಬೋದು. ಇಲ್ಲದ್ರೆ ಇನ್ನೂ ಹೇಳ್ಬೋದು, ಐ ಕೆನಾಟ್ ಸೆಲ್ ದ ಪ್ರಾಡಕ್ಟ್, ನನಗೆ ಪ್ರಾಡಕ್ಟ್ ನ ಸೇಲ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಂತ ಅಬ್ಜೆಕ್ಷನ್ಸ್ ಕೂಡ ನಿಮಗೆ ಬರ್ಬೋದು. ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಅಬ್ಜೆಕ್ಷನ್ ನಿಮಗೆ ಫೀಲ್ಡ್ ಅಲ್ಲಿ ನಿಮಗೆ ಬರ್ಬೋದು, ನೀವು ಫೇಸ್ ಮಾಡಿರ್ಬೋದು. ಪ್ರಾಡಕ್ಟ್ ಅವ್ರ ಮಂಜುನಾಥ್ ನಾಯ್ಕ್ ಸರ್ ಹೇಳಿದರೆ ಪ್ರಾಡಕ್ಟ್ಸ್ ಆರ್ ಕಾಸ್ಟ್ಲಿ. ಸೊ ಇದು ಕೂಡ ಅವರ ಒಂದು ಅಬ್ಜೆಕ್ಷನ್ಸ್ ಇರ್ತದೆ. ಸೊ ನಾವು ಈ ಒಂದು ಟೆಕ್ನಿಕ್ ಅನ್ನು ನಾವು ಅರ್ಥ ಮಾಡ್ಕೊಂಡದ್ದೇ ಹೌದಾದ್ರೆ ನಮಗೆ ಯಾವುದೇ ತರದ ಅಬ್ಜೆಕ್ಷನ್ ಬಂದರೂ ಕೂಡ ಈ ಟೆಕ್ನಿಕ್ ಅನ್ನು ಅಪ್ಲೈ ಮಾಡಿಕೊಂಡು ನಾವು ಈಸಿಯಾಗಿ ಕಸ್ಟಮರ್ಗೆ ಕನ್ವಿನ್ಸ್ ಮಾಡಬಹುದು, ಅವರ ಒಂದು ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡಬಹುದು, ಕ್ಲೋಸಿಂಗ್ ಮಾಡಬಹುದು, ಈಸಿಯಲ್ಲಿ ಕ್ಲೋಸಿಂಗ್ ಮಾಡಬಹುದು. ಸೊ ಏನದು ಆ ಟೆಕ್ನಿಕ್ ಏನು, ಆ ಟೆಕ್ನಿಕ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು, ಪ್ಯಾರಾಫ್ರೇಸ್, ಭಾವಾರ್ಥ, ಕನ್ಫರ್ಮ್, ದೃಢಪಡಿಸುವುದು, ಫೀಲ್ ಅನುಭವಿಸುವುದು, ಫೆಲ್ಟ್ ಭಾವಿಸು, ಫೌಂಡ್ ಕಂಡು ಹಿಡಿಯುವುದು, ಇಲ್ಲ ಕಂಡು ಬರುವಂತದ್ದು. ಸೊ ಇದು ಒಂದು 5 ಸ್ಟೆಪ್ ಇದೆ. ಅದರಲ್ಲಿ ಮುಖ್ಯವಾದದ್ದು ಫೀಲ್, ಫೆಲ್ಟ್, ಫೌಂಡ್ ಅಂತ ಹೇಳಿ. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಪ್ಯಾರಾಫ್ರೇಸ್, ಕನ್ಫರ್ಮ್, ಫೀಲ್, ಫೆಲ್ಟ್, ಫೌಂಡ್, ಇದು 5 ಟೆಕ್ನಿಕ್. ಈ ಟೆಕ್ನಿಕ್ ನಿಮಗೆ ಅರ್ಥ ಆದದ್ದೇ ಹೌದಾದ್ರೆ, ಸೊ ಈ ಟೆಕ್ನಿಕ್ ಅನ್ನು ನೀವು ಯಾವುದೇ ಅಬ್ಜೆಕ್ಷನ್ ಕೂಡ, ಆ ಪ್ರೈಸ್ ಜಾಸ್ತಿ ಅಂತ ಹೇಳುವಂತ ಅಬ್ಜೆಕ್ಷನ್ ಇರ್ಬೋದು, ಇಲ್ಲ ನನಗೆ ಸಮಯ ಇಲ್ಲ ಅಂತ ಹೇಳುವ ಅಬ್ಜೆಕ್ಷನ್ ಇರ್ಬೋದು, ಇಲ್ಲ ನನಗೆ ಸೆಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಅಬ್ಜೆಕ್ಷನ್ ಇರ್ಬೋದು, ಯಾವುದೇ ಇದೊಂದು ಚೈನ್ ಸಿಸ್ಟಮ್ ಹೇಳುವಂತ ಅಬ್ಜೆಕ್ಷನ್ ಇರ್ಬೋದು, XYZ ಯಾವುದೇ ರೀತಿಯ ಅಬ್ಜೆಕ್ಷನ್ ಇದ್ರೂ ಕೂಡ ನಾವು ಈ ಒಂದು 5 ಟೆಕ್ನಿಕ್ ಗಳನ್ನು ಯೂಸ್ ಮಾಡಿಕೊಂಡು ನಾವು ಅದರಿಂದ ಓವರ್ಕಮ್ ಆಗ್ಬೋದು, ಇಲ್ಲ ಆ ಪ್ರಾಸ್ಪೆಕ್ಟ್ ಅನ್ನ ಕನ್ವಿನ್ಸ್ ಮಾಡ್ಕೊಂಡು ನಾವು ಜಾಯ್ನಿಂಗ್ ಮಾಡ್ಕೊಳ್ಬಹುದು. ಸೊ ಹೇಗೆ, ಸೊ ಯಾವ ತರ ಈ ಟೆಕ್ನಿಕ್ ಗಳು ವರ್ಕ್ ಆಗ್ತದೆ, ಸೊ ಇದು ನೋಡುದಾದ್ರೆ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿಸ್ ಟೆಕ್ನಿಕ್. ಈ ಟೆಕ್ನಿಕ್ ಇದೊಂದು ಬೇಸಿಕ್ ಪ್ರಿನ್ಸಿಪಲ್ ಅಂತ ಇರ್ತದೆ. ಏನದು, ಎನಿ ಆಫ್ ಯುವರ್ ಪ್ರಾಸ್ಪೆಕ್ಟ್ ರೈಸಿಂಗ್ ದ ಅಬ್ಜೆಕ್ಷನ್ ಹಿ ಇಸ್ ಜೆನ್ಯೂನ್. ಸೊ ಯಾರೇ ಒಂದು ಪ್ರಾಸ್ಪೆಕ್ಟ್ ಒಂದು ಅಬ್ಜೆಕ್ಷನ್ ರೈಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ ಜೆನ್ಯೂನ್ ಆಗಿದ್ದಾನೆ, ಅವ ಹಾನೆಸ್ಟ್ ಆಗಿದ್ದಾನೆ, ಅವ ಸಿನ್ಸಿಯರ್ ಆಗಿದ್ದಾನೆ. ಯಾಕಂದ್ರೆ ಅವನು ಅಬ್ಜೆಕ್ಷನ್ ರೈಸ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಆ ಒಂದು ಟಾಪಿಕ್ ಅಲ್ಲಿ ಅವ ಕನ್ವಿನ್ಸ್ ಆಗ್ತಾ ಇಲ್ಲ. ಸೊ ಅವನು ಈಸ್ ಎ ಇಂಟ್ರೆಸ್ಟೆಡ್ ಪರ್ಸನ್, ಅವನಿಗೆ ನಿಮ್ಮೊಟ್ಟಿಗೆ ಬಿಸ್ನೆಸ್ ಮಾಡಬೇಕಿದೆ. ಸೊ ಯಾವಾಗ ಬಿಸ್ನೆಸ್ ಮಾಡ್ತಾನೆ, ಅವನ ಏನು ಆ ಕನ್ಫ್ಯೂಷನ್ ಇದೆ, ಇಲ್ಲ ಏನು ಅಬ್ಜೆಕ್ಷನ್ ಇದೆ, ಅದನ್ನು ನೀವು ಹ್ಯಾಂಡಲ್ ಪ್ರಾಪರ್ ಆಗಿ ಮಾಡಿದ್ರೆ ಅವ ನಿಮ್ಮೊಟ್ಟಿಗೆ ಬರ್ತಾನೆ. ಸೊ ಯಾವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯ, ನಮ್ಮ ಪ್ರಾಸ್ಪೆಕ್ಟ್ ಅನ್ನು ನಾವು ಮಾತಾಡ್ತಿರ್ಬೇಕಾದ್ರೆ ಯಾವುದೇ ಒಂದು ಅಬ್ಜೆಕ್ಷನ್ ಹಾಕಿದ ಅಂತ ಹೇಳಿದ್ರೆ ಈಸ್ ಅ ಜೆನ್ಯೂನ್ ಪರ್ಸನ್, ಈಸ್ ಹಾನೆಸ್ಟ್ಲಿ ಇವನು ಸಿನ್ಸಿಯರ್ ಆಗಿರ್ತಾನೆ. ಸೊ ನಾವು ಅವನನ್ನು ಅದೇ ರೀತಿಯಲ್ಲಿ ನಾವು ಅವನನ್ನು ಟ್ರೀಟ್ ಮಾಡಬೇಕಾಗ್ತದೆ. ಸೊ ಅದು ಬಿಟ್ಟು ಯಾವುದೇ ಕಾನ್ಫ್ಲಿಕ್ಟ್ ಗೆ ಇಳಿಬಾರ್ದು. ಅಂದ್ರೆ ಚರ್ಚೆ ಮಾಡಿ ಅದು ಹಾಗೆಲ್ಲ, ಅದು ಹೀಗೆಲ್ಲ, ಇದು ಸರಿಯಲ್ಲ, ಅದು ತಪ್ಪು, ಆ ತರ ಚರ್ಚೆ ಮುಖಾಂತರ ಹೋಗಿ ಅವ್ರಿಗೂ ನೀವು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಹೋದ್ರೆ ಅವನಿಗೂ ಕೂಡ ಟೆಂಪರ್ ರೈಸ್ ಆಗ್ಬೋದು, ನಿಮ್ಮೊಳಗೆ ಕ್ಲಾಶಸ್ ಆಗ್ಬೋದು, ನಿಮ್ಮ ಹೋದ ಕೆಲಸ ಕ್ಲಿಯರ್ ಆಗಿ ಆಗೋದಿಲ್ಲ. ಹಿ ಇಸ್ ನಾಟ್ ಎ ರೈಸಿಂಗ್ ಎನಿ ಅಬ್ಜೆಕ್ಷನ್ ಟು ಇರಿಟೇಟ್ ಯು. ನಿಮ್ಮ ಕಾಲೆಳಿಲಿಕ್ಕೆ ಯಾವುದೇ ಅಬ್ಜೆಕ್ಷನ್ ಅವನು ಹಾಕ್ತಾ ಇಲ್ಲ, ಅಲ್ಲ ನಿಮ್ಮನ್ನು ಇರಿಟೇಟ್ ಮಾಡ್ಲಿಕ್ಕೆ ಅವ್ನು ಯಾವುದೇ ಅಬ್ಜೆಕ್ಷನ್ ಹಾಕ್ತಾ ಇಲ್ಲ. ಅವನು ಅಬ್ಜೆಕ್ಷನ್ ಆಗ್ತಾ ಇರುವಂತದ್ದು ಅವನಿಗೆ ಕ್ಲಾರಿಟಿ ಬೇಕು, ಅವನಿಗೆ ಏನು ಡೌಟ್ ಬಂದಿದೆ ಅದನ್ನು ನಿಮ್ಮ ಹತ್ರ ಹೇಳ್ಬಿಟ್ಟು ಆ ಒಂದು ಸೊಲ್ಯೂಷನ್ ತಗೊಳ್ಬೇಕು ಅಂತ ಹೇಳೋ ಉದ್ದೇಶಕ್ಕೆ ಅವನು ಅಲ್ಲಿ ನಿಮಗೆ ಅಬ್ಜೆಕ್ಷನ್ ಮಾಡಿರ್ತಾನೆ. ಸೊ ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. he got that objection, that's why he raising the objection. ಅವನಿಗೆ ಆ ಒಂದು ಅಬ್ಜೆಕ್ಷನ್ ಬಂದಿದೆ,
ಅವನಿಗೆ ಆ ಒಂದು ಮನಸ್ಸಲ್ಲಿ ಆ ಒಂದು ಏನು ಒಂದು ಥಾಟ್ ಬಂದಿದೆ, ಆ ಪ್ರಾಡಕ್ಟ್ ಕಾಸ್ಟ್ಲಿ ಅಂತ ಹೇಳುವಂತದ್ದು ತಲೆಯೊಳಗೆ ತುಂಬಿ ಹೋಗಿದೆ, ಇಲ್ಲ ಇದು ಚೈನ್ ಸಿಸ್ಟಮ್ ಅಂತ ಹೇಳುವಂತದ್ದು ಒಂದು ಕಾನ್ಸೆಪ್ಟ್ ತಲೆಯೊಳಗೆ ಬಂದ್ಬಿಟ್ಟಿದೆ. ಸೊ ಅದನ್ನು ನಾವು ಆ ಅಬ್ಜೆಕ್ಷನ್ ಅವನಿಗೆ ಏನು ತಲೆಯೊಳಗೆ ಬಂದಿದೆ ಅದಕ್ಕೆ ನಾವು ಕ್ಲಾರಿಟಿ ಕೊಟ್ಟು ಅವನಿಗೆ ಅರ್ಥ ಮಾಡಿಸ್ಬೇಕಾ ಹೊರತು ಅವನೊಟ್ಟಿಗೆ ಪುನಃ ನಾವು ಚರ್ಚೆಗೆ ಇಳಿಯುವಂತದ್ದು ಅಲ್ಲ. ಸೊ ಅದು ಕೂಡ ಅರ್ಥ ಮಾಡಬೇಕು. ದಟ್ಸ್ ವೈ ಹಿ ಈಸ್ ಆಲ್ಸೋ ಹ್ಯಾಂಡಲ್ ದಿಸ್ ಅಬ್ಜೆಕ್ಷನ್ ಹಾನೆಸ್ಟ್ಲಿ ಸಿನ್ಸಿಯರ್ಲಿ. ಸೊ ಅದಕ್ಕೋಸ್ಕರ ನಾವು ಕೂಡ ಈಗ ನಾವು ಅವನು ಏನು ಕ್ವಶನ್ ಅನ್ನ ರೈಸ್ ಮಾಡ್ತಾನೆ, ಯಾವ ಅಬ್ಜೆಕ್ಷನ್ ರೈಸ್ ಮಾಡ್ತಾ ಇದ್ದಾನೆ, ಸೊ ನಾವು ಕೂಡ ಸಿನ್ಸಿಯರ್ ಆಗಿ ಅವನ ಅಬ್ಜೆಕ್ಷನ್ಗೆ ಸಿನ್ಸಿಯರ್ ಮತ್ತೆ ಹಾನೆಸ್ಟಿಯಲ್ಲಿ ನಾವು ಅವನಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಬೇಕು. ಸೊ ಅದು ಬಿಟ್ಟು ನಾವು ಯಾವುದೇ ಆರ್ಗ್ಯುಮೆಂಟ್ಗೆ ಇಳಿಬಾರದು. ಸೊ ಏನಾಗಿದ್ರೆ ಹೇಗೆ ಇದನ್ನು ನೋಡುವಂಥದ್ದು? ಸೊ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ 5 ಟೆಕ್ನಿಕ್ ಗಳನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನ ಸೊಲ್ಯೂಷನ್ ಮಾಡುವ. ಸೊ ಈ ಒಂದು 5 ಟೆಕ್ನಿಕ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳಿ ಒಂದು 15 to 20 ಮಿನಿಟ್ಸ್ ಬೇಕಾಗುತ್ತೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್. ಸೊ ಪ್ರತಿಯೊಬ್ರು ನಿಮ್ಮ ಫೋಕಸ್ ಅನ್ನು ನಮ್ಮ ಪ್ರೆಸೆಂಟೇಶನ್ ಇಟ್ಟಿರಿ. ಯಾರೇ ಟಿವಿ ಏನೇ ನೋಡ್ತಾ ಇದ್ರು ಕೂಡ ಸೈಲೆಂಟ್ ಮಾಡಿ, ಇಲ್ಲ ಸ್ವಿಚ್ ಆಫ್ ಮಾಡಿ, ಮೊಬೈಲ್ ನ ಸೈಲೆಂಟ್ ಹಾಕಿ, ಡಿಸ್ಟರ್ಬೆನ್ಸ್ ಇಲ್ಲದೆ ಏಕಾಗ್ರತೆಯಲ್ಲಿ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇಲ್ಲಿಟ್ಬಿಟ್ಟು ಈ ಒಂದು 5 ಟೆಕ್ನಿಕ್ ಗಳನ್ನು ಅರ್ಥ ಮಾಡ್ಕೊಂಡದ್ದೇ ಹೌದಾದರೆ ನಿಮ್ಮ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಅನ್ನು ತಡೆಯುವವರು ಯಾರು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮೈನ್ಲಿ ಈ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಒಂದು ಸಿಸ್ಟಮ್, ನಾಟ್ ಓನ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳೋದಿಲ್ಲ ನಾನು, ನಿಮ್ಮ ದಿನನಿತ್ಯದ ಜೀವನದಲ್ಲಿ ಆಗು ಹೋಗುಗಳ ಯಾವುದೇ ಒಬ್ಬರ ಹತ್ರ ಮಾತಾಡಬೇಕಾದ್ರೂ ಕೂಡ ನಾವು ಯಾವ ತರ ಮಾತಾಡಬೇಕು ಅಂತ ಹೇಳಿ ನಿಮಗೆ ಈ ಒಂದು ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇದು ಅರ್ಥ ಆಗ್ತದೆ. ಸೊ ನಿಮ್ಮ ಲೈಫ್ ಅಲ್ಲಿ ಯಾವತ್ತೂ ಕಾನ್ಫ್ಲಿಕ್ಟೇ ಬರುದಿಲ್ಲ, ಅಂದ್ರೆ ಜಗಳವೇ ಬರುದಿಲ್ಲ. ಸೊ ಯಾರದೇ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಮ್ಮಂದಿರೊಟ್ಟಿಗೆ ಮಾತಾಡ್ಬೇಕಾದ್ರೆ, ತಂದೆ ತಾಯಿಯೊಟ್ಟಿಗೆ ಮಾತಾಡ್ಬೇಕಾದ್ರೆ, ಯಾರ ಹತ್ರ ಮಾತಾಡ್ಬೇಕಾದ್ರೂ ಕೂಡ ಈ ಒಂದು 5 ಟೆಕ್ನಿಕ್ ಅನ್ನು ಯೂಸ್ ಮಾಡುವ ಮೆಥಡ್ ನಿಮಗೆ ಕರಗತ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಒಂದು ಲೈಫ್ ಅಲ್ಲಿ ಅಬ್ಜೆಕ್ಷನ್ ಆಗ್ಲಿ ಕಾನ್ಫ್ಲಿಕ್ಟ್ ಆಗಿ ಬರುವುದಿಲ್ಲ. ಸೊ ಸ್ಮೂತ್ ಆಗಿ ನಿಮ್ಮ ಡೇ ಟು ಡೇ ಆಕ್ಟಿವಿಟಿ, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು, ಸ್ಮೂತ್ ಆಗಿ ರನ್ ಆಗ್ತದೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್ 5 ಟೆಕ್ನಿಕ್ಗಳು. ಸೊ ಅರ್ಥ ಮಾಡ್ಕೊಳ್ಳಿ ಏನು ಅಂತ ಹೇಳಿ. ಸೊ ಫಸ್ಟ್ ಟೆಕ್ನಿಕ್ ನಾವು ಮಾತಾಡೋದರೆ ಪ್ಯಾರಾಫ್ರೇಮ್, ಭಾವಾರ್ಥ ಅಂದ್ರೆ ಏನು? ಸೊ ಏನು ನಿಮ್ಮ ಪ್ರಾಸ್ಪೆಕ್ಟ್ ಹೇಳಿರುತ್ತಾರೆ ಅದನ್ನು ನಿಮ್ಮ ಶಬ್ದದಲ್ಲಿ ಮರುಕಳಿಸಿ ಹೇಳುವುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಎಕ್ಸಾಂಪಲ್ ತಗೊಳ್ಳುವ ಅಬ್ಜೆಕ್ಷನ್ ಅಲ್ಲಿ ಏನು, ನನಗೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳುವಂತ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ತಗೊಳ್ಳುವ. ಸೊ ಈಗ ಪ್ರಾಸ್ಪೆಕ್ಟ್ ಹೇಳಿರ್ತಾರೆ, ನಮಗೆ ಏನ್ ಹೇಳಿರ್ತಾರೆ, ನಿಮ್ಮ ಕಂಪನಿ ಸೂಪರ್, ಇವನ್ ಪೇಔಟ್ ಕೂಡ ನೀವು ಹೇಳಿದಿರಿ, ಅದ್ಭುತವಾದ ಪೇಔಟ್, ಇವನ್ ನೀವು ಕೂಡ ಪೇಔಟ್ ಅನ್ನು ತಗೊಳ್ತಾ ಇದ್ದೀರಿ, ನನಗೆ ನಿಮ್ಮ ಪ್ರಾಡಕ್ಟ್ಸ್ ಗಳು ಇಷ್ಟ ಆಯ್ತು, ನಿಮ್ಮ ಬಿಸ್ನೆಸ್ ಪ್ಲಾನ್ ಇಷ್ಟ ಆಯ್ತು, ಪ್ರತಿಯೊಂದು ಇಷ್ಟ ಆಯ್ತು, ಬಟ್ ನನಗೆ ಇದಕ್ಕೆ ಕೊಡ್ಲಿಕ್ಕೆ ಸಮಯ ಇಲ್ಲ, ಟೈಮ್ ಇಲ್ಲ. ಸೊ ಈ ತರ ಅವರು ನಮಗೆ ಅಬ್ಜೆಕ್ಷನ್ ನ ಹಾಕ್ತಾರೆ, ನನಗೆ ಸಮಯದ ಅಭಾವ ಇದೆ ಅಂತ ಹೇಳುವಂತದ್ದು ಒಂದು ನಮಗೆ ಅವರು ಕ್ವಶನ್ ಹಾಕ್ತಾರೆ. ಸೊ ಈಗ ನಾವು ಇದನ್ನು ಹೇಗೆ ಅದನ್ನು ಪ್ಯಾರಾಫ್ರೇಮ್ ಮಾಡೋದು, ಸೊ ನಾವು ಹೇಗೆ ಅದನ್ನು ಒಂದೇ ಫ್ರೇಮ್ ಅಲ್ಲಿ ತರುವಂತದ್ದು. ಸೊ ಆಗ ನಾವು ಅವ್ರಿಗೆ ಹೇಳುವಂತದ್ದು, ನೀವು ಹೇಳಿದ್ದು ನನಗೆ ಅರ್ಥ ಆದ ರೀತಿ ಹೇಳುವುದಾದ್ರೆ, ಸೊ ಇದು ನಾವು ಅವರಿಗೆ ರಿಪೀಟ್ ಆಗಿ ಹೇಳುವಂತದ್ದು, ನಮ್ಮ ಶಬ್ದಗಳಲ್ಲಿ ನಾವು ಮರುಕಳಿಸಿ ಅವರಿಗೆ ಹೇಳುವಂತದ್ದು. ನನಗೆ ಒಂದು ವಿಷಯ ಏನು ಅರ್ಥ ಆಯ್ತು ಅಂತ ಹೇಳಿದ್ರೆ, ಸರ್ ನಿಮಗೆ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಇದರಲ್ಲಿ ಒಳ್ಳೆ ಪೇಔಟ್ ಕೂಡ ಇದೆ, ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಬಿಸ್ನೆಸ್, ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಸೊ ಪ್ರತಿಯೊಂದು ನಿಮಗೆ ಅರ್ಥ ಆಗಿದೆ, ಬಟ್ ನಿಮಗೆ ಅರ್ಥ ಆಗದ ನಿಮಗೆ ಬರುವಂತ ಒಂದೇ ಒಂದು ಅಬ್ಜೆಕ್ಷನ್ ಅಂತ ಹೇಳಿದ್ರೆ ನಿಮಗೆ ಸಮಯ ಇಲ್ಲ ಅಂತ ಹೇಳುವಂತದ್ದು ಮಾತ್ರ ಅಲ್ವಾ ಸರ್? ಈ ತರ ಅವರಿಗೆ ಕ್ವಶನ್ ಹಾಕುವಂಥದ್ದು, ಅಂದ್ರೆ ಪ್ರತಿಯೊಂದನ್ನು ಅವರು ಹೇಳಿದನ್ನು ನಾವು ಪುನಃ ರಿಪೀಟ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರುವಂತದ್ದು, ಅಂದ್ರೆ ಅವರಿಗೆ ಸಮಯದ ಒಂದು ಕೊರತೆ ಇದು ಅಂತ ಹೇಳುವಂತದ್ದು ಒಂದು ಮಾತ್ರ ಅವ್ರದ್ದು ಅಬ್ಜೆಕ್ಷನ್ ಆಗಿರ್ತದೆ. ಇದನ್ನು ಅವರಿಗೆ ಹೇಳಬೇಕಾದದ್ದು, ಅಂದ್ರೆ ಯಾಕೆ ಇದನ್ನು ನಾವು ಇಷ್ಟು ಕನ್ಫರ್ಮೇಶನ್ ಅವರದ್ದು ತಗೊಳ್ಳುವಂಥದ್ದು. ಕರೆಕ್ಟ್ ಅಲ್ಲ ಸರ್? ಇದು ಒಂದೇ ಅಲ್ವಾ ನಿಮಗೆ ಇರುವಂತ ಒಂದು ಗೊಂದಲ, ಅಂದ್ರೆ ಸಮಯ ಇಲ್ಲ ಅಂತ ಹೇಳುವಂಥದ್ದು ಮಾತ್ರ ನಿಮ್ಮ ಪ್ರಾಬ್ಲಮ್, ಸರಿ ಅಲ್ವಾ ಸರ್? ಇದು ನನಗೆ ಅರ್ಥ ಆದದ್ದು ಈ ತರ, ಕರೆಕ್ಟ್ ಅಲ್ವಾ ಸರ್ ಅಂತ ಹೇಳಿ ಅವ್ರ ಹತ್ರ ನಾವು ಕೇಳುವಂತದ್ದು. ಸೊ ಆಗ ಅವ್ರು ಏನ್ ಹೇಳ್ತಾರೆ, ಕನ್ಫರ್ಮ್, ನಾವಿಲ್ಲಿ ಪ್ಯಾರಾಫ್ರೇಮ್ ಮಾಡಿ ಅವ್ರಿಗೆ ಹೇಳಿದೆವು, ಅವ್ರ ಹತ್ರ ದೃಢೀಕರಣ ನಾವು ತಗೊಳ್ಬೇಕಾಗತ್ತೆ, ಅಂದ್ರೆ ಕನ್ಫರ್ಮೇಶನ್, ಸರ್ ಹೌದಲ್ವಾ ಸರ್? ಈ ತರ ಅವ್ರ ಹತ್ರ ಕೇಳಿದಾಗ ಅವ್ರು ಹಾಗೆ ಏನ್ ಹೇಳ್ತಾರೆ, ಹೌದು ಅಂತ ಹೇಳ್ತಾರೆ. ಸೊ ಆಗ ಏನಾಗ್ತದೆ, ಅಲ್ಲಿ ಅಬ್ಜೆಕ್ಷನ್ ಒಂದೇ ಬಂತು. ನಾವು ಆತರ ಪ್ಯಾರಾಫ್ರೇಮ್ ಮಾಡಿಲ್ಲ ಅಂತ ಹೇಳಿದ್ರೆ, ನಾವೀಗ ಅವರ ಸಮಯದ ಒಂದು ಏನು ಅಬ್ಜೆಕ್ಷನ್ ಇದೆ ಅದಕ್ಕೆ ನಾವು ಉತ್ತರ ಕೊಟ್ಟ ಕೂಡಲೇ ಅವ್ರು ಇನ್ನೊಂದು ಅಬ್ಜೆಕ್ಷನ್ ತಂದ್ಬಿಡ್ತಾರ, ಇದು ಆಪ್ಷನ್ ಕ್ಲಿಯರ್ ಆಯ್ತು, ಇನ್ನೊಂದು ರೇಟ್ ನಿಮ್ದು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು
ಕ್ವಶನ್ ಹಾಕುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಪ್ಯಾರಾಫ್ರೇಮ್ ಮಾಡುವಂಥದ್ದು. ಪ್ಯಾರಾಫ್ರೇಮ್ ಮಾಡಿದಾಗ ಅವರ ಕ್ವಶನ್ ಒಂದೇ ಆಗಿರ್ತದೆ. ಅಂದ್ರೆ ಅವ್ರ ಹತ್ರ ನಾವು ಸಮ್ಮತಿಯನ್ನು ಪಡೆದುಕೊಂಡಿರ್ತೇವೆ, ಅಂದ್ರೆ ಕನ್ಫರ್ಮೇಶನ್ ಕೂಡ ತಗೊಂಡಿರ್ತೇವೆ. ಸೊ ಸಿಂಗಲ್ ಔಟ್ ದ ಅಬ್ಜೆಕ್ಷನ್. ಸೊ ಇಲ್ಲಿ ನಿಮಗೆ ಸೆಕೆಂಡ್ ಪಾಯಿಂಟ್ ಕಾಣಬಹುದು, ಸಿಂಗಲ್ ಔಟ್ ದ ಅಬ್ಜೆಕ್ಷನ್ ಅಂದ್ರೆ ಆಕ್ಷೇಪವನ್ನು ಪ್ರತ್ಯೇಕಿಸಿ ಅವ್ರದ್ದು ನಾವೇ ಲೀಸ್ಟ್ ಔಟ್ ಮಾಡಿ ಹೇಳುವಂಥದ್ದು. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಸೊ ಹೈ ಪೇಔಟ್ ಇದೆ, ಕಂಪನಿದು ಒಳ್ಳೆ ಪೇಔಟ್ ಕೂಡ ಇದೆ, ಮನೇಲಿ ಕೂತ್ಕೊಂಡು ಮಾಡುವಂಥದ್ದು, ಫ್ಯಾಮಿಲಿ ಬಿಸ್ನೆಸ್ ಇದು, ಈ ತರ ಎಲ್ಲ ಹೇಳಿ ಇದಕ್ಕೆಲ್ಲ ಅವ್ರು ಒಪ್ಪಿಗೆ ತಗೊಳ್ಳುವಂಥದ್ದು. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿರೋದಲ್ಲ ಸರ್, ನಿಮ್ಮ ಅಬ್ಜೆಕ್ಷನ್ ಇರುವಂತದ್ದು ಒಂದೇ, ಏನು ನಿಮಗೆ ಸಮಯ ಇಲ್ಲ ಅಂತ ಹೇಳುವಂಥದ್ದು. ಸೊ ಆಗ ಅವರು ಹೌದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಮ್ದು ಫಸ್ಟ್ ಪಾರ್ಟ್ ಪ್ಯಾರಾಫ್ರೇಮಿಂಗ್ ಅಲ್ಲಿಗೆ ಆಯ್ತು. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ನಾವು ಆಲ್ರೆಡಿ ಅವ್ರ ಹತ್ರ ಕನ್ಫರ್ಮೇಶನ್ ಕೂಡ ತಗೊಂಡಾಯ್ತು. ಸೊ ಹೌದು, ನನಗೆ ಸಮಯದ ಮಾತ್ರ ಕೊರತೆ ಇರುವಂತದ್ದು, ಬೇರೆ ಯಾವುದೇ ನನಗೆ ಸಮಸ್ಯೆ ಇಲ್ಲ ಅಂತ ಹೇಳುವಂಥದ್ದು ಅವ್ರ ಹತ್ರ ನಾವು ದೃಢೀಕರಣ ಕೂಡ ತಗೊಂಡಾಯ್ತು. ಅಲ್ಲಿಗೆ ನಮ್ದು ಎರಡು ಏನು ಟೆಕ್ನಿಕಲ್ಲಿ ಮುಗ್ದಾಯ್ತು. ನೆಕ್ಸ್ಟ್ ಟೆಕ್ನಿಕ್ ಏನು, ಫೀಲ್. ಸೊ ಅವರು ಹೇಳಿದ್ದು ಸರಿ ಎಂದು ಒಪ್ಪೋಣ, ಅವರ ಬಳಿ ಯಾವುದೇ ಚರ್ಚೆಗೂ ಹೋಗದಿರಿ. ಸೊ ಫಸ್ಟಿಗೆ ನಾವು ಅವರು ಹೇಳಿದ್ದು ಸರಿ ಅಂತ ಒಪ್ಕೊಳ್ಬೇಕು, ನಾವು ಅದಕ್ಕೆ ಯಾವುದೇ ಕಾನ್ಫ್ಲಿಕ್ಟ್ ಆಗಲಿ ಚರ್ಚೆಗೆ ಹೋಗದಿರಬೇಕು. ಯಾವತ್ತು ನಾವು ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡಬೇಕಾದ್ರೆ ಅವರು ಹೇಳಿದ್ದು ಸರಿಯಲ್ಲ ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ಲಿ ರೈಸ್ ಆಗಿಬಿಡ್ತಾರೆ. ಸೊ ನಿಮಗೆಲ್ಲ ಅನುಭವ ಬಂದಿರಬಹುದು. ಸೊ ಯಾವತ್ತು ನಮ್ಮ ಎದುರಿಗೆ ಕೂತವರು, ನಮ್ಮ ಪ್ರಾಸ್ಪೆಕ್ಟ್ ಇರ್ಬೋದು ಅಲ್ಲ ಯಾರೇ ಇರ್ಬೋದು, ಎಕ್ಸ್ ವೈ ಝೆಡ್ ಯಾರೇ ಇರ್ಬೋದು, ಫಸ್ಟಿಗೆ ನಾವು ಅವ್ರು ಹೇಳಿದ್ದನ್ನು ನಾವು ಒಪ್ಕೊಳ್ಬೇಕು. ಸೊ ಒಪ್ಕೊಳ್ಳದೆ ನಾವು ಅದು ಸರಿಯಲ್ಲ ಅದು ಹೀಗೆ ಅಂತ ಹೇಳಿದ್ರೆ ಅವರು ಕೂಡ ಅಪೋಸಿಟ್ ಅವರು ಕೂಡ ಇಮಿಡಿಯೇಟ್ಲಿ ಜಂಪ್ ಆಗ್ತಾರೆ, ನೀನ್ ಹಾಗೆ ಹೇಳ್ತೀರಿ, ಇಲ್ಲ, ಅಲ್ಲಿಗೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ತದೆ. ಫಸ್ಟಿಗೆ ನಾವು ಅವ್ರು ಏನೇ ಹೇಳಿದ್ರು ಕೂಡ ನಾವು ಒಪ್ಕೊಳ್ಬೇಕು. ನನಗೂ ಮೊದಲಿಗೆ ಇದು ಅನುಭವ ಬಂದಿತ್ತು ಅಂದ್ರೆ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ನಮ್ದೇ ಎಕ್ಸಾಂಪಲ್ ಹೇಳುವಂಥದ್ದು. ಈಗ ನಂದು ಹೇಳ್ಬೇಕು ಅಂದ್ರೆ ನಾನು ಮೋದಿಕೇರ್ ಜಾಯ್ನ್ ಆಗೋಗಿಂತ ಮುಂಚೆ ಆದಿತ್ಯ ಬಿರ್ಲಾದಲ್ಲಿ ಝೋನಲ್ ಮ್ಯಾನೇಜರ್ ಆಗಿದ್ದೆ. ಸೊ ನಾವು ಟೆಲಿಕಾಂ ಜಾಬ್ ಅಲ್ಲಿ ಇದ್ದದ್ದು. ಟೆಲಿಕಾಂ ಜಾಬ್ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಸೊ ನಮಗೆ ರಾತ್ರಿ ಹಗಲು ಟೈಮಿಂಗ್ಸ್ ಅಂತ ಇಲ್ಲ, ಬೆಳಿಗ್ಗೆ 7 ಗಂಟೆಗೂ ಕಾನ್ಫರೆನ್ಸ್ ಕಾಲ್ ಸ್ಟಾರ್ಟ್ ಆಗ್ತದೆ, ರಾತ್ರಿ 10-11 ಗಂಟೆವರೆಗೂ ನಮಗೆ ಕಾನ್ಫರೆನ್ಸ್ ಕಾಲ್ ಇರ್ತದೆ. ಆಲ್ಮೋಸ್ಟ್ ಡಿಫ್ರೆಂಟ್ ಪ್ಯಾರಾಮೀಟರ್ ಅಲ್ಲಿ ನಮ್ಮ ವರ್ಕ್ ಶೆಡ್ಯೂಲ್ ಅಂದ್ರೆ ಸಿಕ್ಕಾಬಟ್ಟೆ ಹೆಕ್ಟಿಕ್ ವರ್ಕ್ ಲೋಡ್ ಇರ್ತದೆ, ನಮಗೆ ಸ್ವಲ್ಪನೂ ಟೈಮ್ ಇರೋದಿಲ್ಲ. ಆಕ್ಚುಲಿ ಹೇಳ್ಬೇಕು, ನಮಗೆ ಸ್ವಲ್ಪನೂ ಟೈಮ್ ಇರೋದಿಲ್ಲ. ಸೊ ಅಂತದ್ರಲ್ಲಿ ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಸೊ ಹೇಗೆ ಮಾಡಿದೆ, ಸೊ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡುವಂತದ್ದು. ಹೌದು ಸರ್, ನೀವು ಹೇಳಿದ್ದು 100% ಸರಿ. ಯಾಕಂದ್ರೆ ನನಗೂ ಕೂಡ ನನ್ನ ಗುರುಗಳು ನನಗೆ ಈ ಬಿಸ್ನೆಸ್ ಹೇಳಬೇಕಾದ್ರೆ ನಾನು ಕೂಡ ಇದೇ ತರ ರಿಯಾಕ್ಟ್ ಮಾಡಿದೆ. ನನಗೂ ಟೈಮ್ ಇರ್ಲಿಲ್ಲ, ನಂದು ಫುಲ್ ಹೈ ಅಂದ್ರೆ ನನ್ನ ಶೆಡ್ಯೂಲ್ ಅಲ್ಲಿ ಅಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ 12-13 ಗಂಟೆ 14 ಗಂಟೆ ಕೆಲಸ ಮಾಡಿದೆ, ನನಗೆ ಸಮಯವೇ ಇರಲಿಲ್ಲ. ನೀವು ಹೇಳಿದ 100% ಕರೆಕ್ಟ್, ನಂದು ಅದೇ ಸಮಸ್ಯೆ ಇತ್ತು. ಅಂದ್ರೆ ಅವರು ಹೇಳಿದ ಏನು ಟೈಮಿನ ಇದಿತ್ತು, ಅವರಿಗೆ ಫೀಲ್ ತರಿಸುವಂಥದ್ದು. ಅಂದ್ರೆ ನನಗೂ ಅದೇ ಸೇಮ್ ಸಿಮಿಲರ್ ಪ್ರಾಬ್ಲಮ್ ಇತ್ತು. ಆಗ ಅವನಿಗೆ ಹಾಗಾದ್ರೆ ಹೇಗೆ ಮಾಡಿದ್ರು ಅಂತೇಳಿ ಒಂದು ಮೈಂಡ್ ಅಲ್ಲಿ ಕ್ವಶನ್ ಬರ್ತದೆ ಅವರಿಗೆ. ಸೊ ಅನುಭವಿಸುವುದು ಅಂದ್ರೆ, ಸೊ ಈಗ ನಿಮ್ಮ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಆಗದಿದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಎಕ್ಸಾಂಪಲ್ ಕೂಡ ಕೊಡ್ಬೋದು. ಈಗ ಜೆನ್ವಿನ್ ಆಗಿರ್ಬೇಕು. ಈಗ ನಂದು ಜೆನ್ವಿನ್ ಇತ್ತದಕ್ಕೆ ನಿಮಗೆ ಹೇಳಿದೆ. ಈಗ ನಂದಿಲ್ಲ ಅಂತೇಳಿ ನನ್ನ ಫ್ರೆಂಡ್ ಕೂಡ ಒಬ್ರು ಇದ್ರು, ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಇದ್ರು. ಅವರಿಗೂ ಕೂಡ ಸಮಯ ಇರ್ಲಿಲ್ಲ, ಇದೇ ತರ ಹೆಕ್ಟಿಕ್ ಜಾಬ್ ಇತ್ತು. ಸೊ ಅವರಿಗೂ ಇದೇ ತರ ಪ್ರಾಬ್ಲಮ್ ಆಯ್ತು. ನಾನು ಹೇಳ್ಬೇಕಾದ್ರೆ ಅವರು ಕೂಡ ಇದೇ ತರ ರಿಯಾಕ್ಟ್ ಮಾಡಿ ಈ ತರ ಅದನ್ನ ಸಮಜಾಯಿಸಿ ಹೇಳುವಂಥದ್ದು. ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನೇ ಹೇಳುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಈ ಒಂದು ಅನುಭವ ಬಂದಿದೆ, ಯಾರು ಟೈಮ್ ಇಲ್ಲದೆ ಬಿಸಿ ಶೆಡ್ಯೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದವರು ಮೋದಿ ಕೇರಿಗೆ ಬಂದಿದ್ದಾರೆ, ಅದನ್ನ ಕನೆಕ್ಟ್ ಮಾಡಿ ಹೇಳುವಂಥದ್ದು. ಇದು ಫೀಲ್ ಅಂತ ಹೇಳ್ತದೆ, ನೆಕ್ಸ್ಟ್ ಸ್ಟೆಪ್ ಇರುವಂತದ್ದು. ಸೊ ಆಗ ಈ ತರ ಅವರಿಗೆ ಅರ್ಥ ಮಾಡಿಸಿದಾಗ ಇನ್ನು ಸ್ವಲ್ಪ ಅವರು ಕನ್ವಿನ್ಸ್ ಆಗ್ತಾರೆ. ಸೊ ಆರ್ಗ್ಯುಮೆಂಟ್ ಮೋಡಿಗೆ ಹೋಗುದಲ್ಲ, ಇಲ್ಲಿ ಕನ್ವಿನ್ಸಿಂಗ್. ಇದೇ ತರ ನನ್ನ ಇದರಲ್ಲಿ ಲೈಫ್ ಅಲ್ಲಿ ಕೂಡ ಇದೇ ತರ ಇತ್ತು. ನಾನು ಕೂಡ, ನಿಮಗೂ ಗೊತ್ತಿದೆಯಲ್ಲ ಸರ್, ನಂದು ಕೂಡ ಟೆಲಿಕಾಂ ಅಲ್ಲಿ ತುಂಬಾ ಟೈಮೇ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಶೆಡ್ಯೂಲ್. ಸೊ ಅದರಲ್ಲೂ ಕೂಡ ನಾನು ಇದರಲ್ಲಿ ಮಾಡಿ ಒಂದು RBD ಪೊಸಿಷನ್ ಗೆ ತಲುಪಿದ್ದೇನೆ. ಈ ತರ ಹೇಳುವಂತಂದ್ರೆ ನಾನು ಕೂಡ ಇದರಲ್ಲಿ ಸಕ್ಸಸ್ ಆಗಿದ್ದೇನೆ, ಸೊ ನೀವು ಕೂಡ ಮಾಡಬಹುದು ಅಂತ ಹೇಳುವಂತ ಇಂಡೈರೆಕ್ಟ್ ಆಗಿ ಅವರಿಗೆ ಹೇಳುವಂತದ್ದು. ನೆಕ್ಸ್ಟ್ ಇರುವಂತದ್ದು ಫೆಲ್ಟ್. ಮೊದಲಿಗೆ ನನಗೂ ಅದೇ ಅನಿಸಿತ್ತು, ನನ್ನ ಗೆಳೆಯನು. ಸೊ ಅದೇ ನಾನು ಕಂಪ್ಯಾರಿಸನ್ ಇಲ್ಲಿ ಹೇಳಿದೆ ನಿಮಗೆ. ನನ್ನ ಗೆಳೆಯನು ಮೊದಲ ಇದೇ ತರ ಅಂದುಕೊಂಡಿದ್ದ. ಸೊ ಇದರಲ್ಲಿ ಫೀಲ್ ಮತ್ತೆ ಫೆಲ್ಟ್ ಎರಡನ್ನು ನಾನು ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ನಿಮಗೆ ಕವರ್ ಮಾಡಿದೆ. ಫೀಲ್ ಅಂತ ಹೇಳಿದ್ರೆ ನಮಗೆ ನನಗೂ ಹಾಗೆ ಆಗಿತ್ತು ಅಂತ ಹೇಳುವಂಥದ್ದು. ಇನ್ನೊಂದು ನಾನು ಕೂಡ ಇದರಲ್ಲಿ ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಮತ್ತೊಂದು ಫೀಲ್ ಫೆಲ್ಟ್. ಸೊ ಅನುಭವಿಸುವುದು ಮತ್ತೆ ಭಾವಿಸುವುದು. ಸೊ ಇದು ಬಂದ್ಬಿಟ್ಟು ಫೀಲ್ ಮತ್ತೆ ಫೆಲ್ಟ್ ಅಲ್ಲಿ ಬರುವಂತದ್ದು. ಇನ್ನು ಲಾಸ್ಟ್ ಬಂದ್ಬಿಟ್ಟು ಫೌಂಡ್. ಸೊ ಫೌಂಡ್ ಅಂತ ಅಂದ್ರೆ ಏನು,
ಆಕ್ಷೇಪಣೆಗೆ ಪರಿಹಾರ ಕಂಡುಕೊಳ್ಳುವುದು. ಸೊ ಏನು ಅವರ ಅಬ್ಜೆಕ್ಷನ್ಸ್ ಇದೆ ಅದನ್ನ ಫೈನಲ್ ಆಗಿ ನಾವು ಕನ್ಕ್ಲೂಷನ್ಗೆ ಬರುವಂತದ್ದು. ಹೇಗೆ ಸರ್, ನಾನು ಕೂಡ ಟೆಲಿಕಾಂ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನನಗೂ ಕೂಡ ಸಮಯ ಇರ್ಲಿಲ್ಲ. ಸೊ ನಾನು ನಿಮ್ಮಾಗೆ ಅಂದುಕೊಂಡೆ. ಸೊ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಫುಲ್ ಟೈಮ್ ಕೊಡ್ಬೇಕಾಗುತ್ತಾ, ನಮಗೆ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಇದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ನಾನು ಅಂದುಕೊಂಡಿದ್ದೆ. ಬಟ್ ನಾನು ಇದಕ್ಕೆ ಜಾಯಿನ್ ಆಗಿ ನಾನು RBD ಆಗಿ ಅಚೀವ್ಮೆಂಟ್ ಮಾಡಿದೆ. ಅದು ಫೆಲ್ಟ್. ಇನ್ನು ಫೌಂಡ್ ಅಲ್ಲಿ ಸೊ ಸರ್ ಇದರಲ್ಲಿ ಏನಿಲ್ಲ, ನಮಗೆ ಜಾಸ್ತಿ ಟೈಮ್ ಏನು ಕೊಡಬೇಕು ಅಂತಿಲ್ಲ. ಇನಿಷಿಯಲ್ಗೆ ನಾನು ಮಾಡಿದಿಷ್ಟೇ, ನಾನು ವಾರಕ್ಕೆ ಒಂದು 2 ಗಂಟೆ ಟೈಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನಿಷಿಯಲ್ ಆಗಿ. ಸೊ 2 ಗಂಟೆ ನಾನು ಟೈಮ್ ಕೊಟ್ಟು ಅದೇ ತರ ನಾನು ಇದರಲ್ಲಿ ಗ್ರಾಜುವಲ್ ಆಗಿ ನನ್ನ ಟೀಮ್ ಅನ್ನ ಫೋಕಸ್ ಮಾಡ್ಕೊಂಡು ಡುಪ್ಲಿಕೇಟ್ ಮಾಡ್ತಾ ಬಂದೆ. ಸೊ ಆಟೋಮೆಟಿಕ್ಲಿ ನನ್ನ ಟೀಮ್ ಬೆಳೀತು, ನಾನು ಕೂಡ ಸಕ್ಸಸ್ಫುಲ್ ಆಗಿ ನಿಮ್ಮ ಮುಂದೆ ಕೂತಿದ್ದೇನೆ ಸರ್. ಸೊ ಇಲ್ಲಿಗೆ ಫೌಂಡ್ಗೆ ಕೂಡ ಬಂತು, ಅಲ್ಲಿಗೆ ಅವರ ಅಬ್ಜೆಕ್ಷನ್ ಕ್ಲಿಯರ್ ಆಯ್ತು. ಸೊ ಇಷ್ಟು ಹೇಳಿದಾಗ ಆಟೋಮೆಟಿಕ್ಲಿ ಆಗಿ ಅವರು ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾರೆ, ಎನ್ರೋಲ್ ಆಗ್ತಾರೆ. ನೆಕ್ಸ್ಟ್ ನಮ್ಮ ಪ್ರೊಸೀಜರ್ನ ಕೌಂಟ್ ಮಾಡುವಂಥದ್ದು. ಸೊ ಇದೇ ರೀತಿ ಸೊ ಇದರಲ್ಲಿ ಏನು ನಾವು ನೋಡಿದ್ದೇವೆ, ಸೊ ಯಾವತ್ತು ನಾನು ಹೇಳ್ತೇನೆ ಸೆಲ್ಲಿಂಗ್ ಈಸ್ ಎ ಸೈಕಾಲಜಿಕಲ್ ವಾರ್. ಇಲ್ಲಿ ಸೆಲ್ಲಿಂಗ್ ಅಂತ ಹೇಳುವಂಥದ್ದು ಯಾವತ್ತು ಏನು ಅಂತ ಹೇಳಿದ್ರೆ, ನಮ್ಮ ಸುಸ್ತ ಮನಸ್ಸು ಇದರಲ್ಲಿ ವರ್ಕ್ ಮಾಡುವಂಥದ್ದು. ಇಲ್ಲಿ ನೀವು ಅವನ ಉಪಪ್ರಜ್ಞೆ ಮನಸ್ಸಿನ ಮೇಲೆ ಕೆಲಸ ಮಾಡುತ್ತಿದ್ದೀರಿ. ಅಂದ್ರೆ ನೀವು ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇಲ್ಲ, ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಸುಪ್ತ ಮನಸ್ಸಿನಲ್ಲಿ ಅವನೊಟ್ಟಿಗೆ ನೀವು ಕಾನ್ವರ್ಸೇಷನ್ ಮಾಡಿದಿರಿ. ಸೊ ಸುಪ್ತ ಮನಸ್ಸು ಯಾವತ್ತು ನೀವು ಈ ತರ ಎಗ್ರಿ ಹಾಕೊಂಡು ಹೋದ್ರೆ ಅಲ್ಲಿಗೆ ಕನ್ವಿನ್ಸ್ ಆಗ್ತದೆ. ಇಲ್ಲ ನೀವು ಮೇಲ್ನ ಇದರಲ್ಲಿ ಮಾಡಿದ್ರೆ ಅಲ್ಲಿ ವಾರ ಆಗ್ತದೆ, ಕಾನ್ಫ್ಲಿಕ್ಟ್ ಆಗ್ತದೆ. ಸೊ ಯಾವತ್ತು ನಾವು ಸುಪ್ತ ಮನಸ್ಸಿನಲ್ಲಿ ವರ್ಕ್ ಮಾಡಿದಾಗ ಸಕ್ಸಸ್ 100% ಆಗಿ ನಮಗೆ ಸಿಗುವಂತದ್ದು. ಸೊ ಇದೇ ನಾವು ಬೇರೆ ಟೆಕ್ನಿಕಲ್ ಯೂಸ್ ಮಾಡೋದರಿಗೆ ಬೇರೆ ಅಬ್ಜೆಕ್ಷನ್. ಓಕೆ, ಸೊ ಇದು ನಿಮಗೆ ಹೆಚ್ಚಿನವರಿಗೆ ಅರ್ಥ ಆಗಿರ್ಬೋದು. ಸೊ ಇದರಲ್ಲಿ ನಮಗೆ ಒಂದು, ನಾನು ಆಗ್ಲೇ ಹೇಳಿದಾಗೆ, ನಾಟ್ ಓನ್ಲಿ ಬಿಸ್ನೆಸ್, ನಮ್ಮ ಡೇ ಟು ಡೇ ಆಕ್ಟಿವಿಟಿ, ನಮ್ದು ಯಾವುದೇ ವರ್ಕ್ ಇರ್ಬೋದು, ನಮ್ದು ಯಾವುದೇ ಕೆಲಸ ಇರಬಹುದು, ಇಲ್ಲ ಫ್ಯಾಮಿಲಿದು ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದು ನಾವು ಈ 5 ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ಪ್ಯಾರಾಫೇಸ್, ಕನ್ಫರ್ಮ್, ಫೀಲ್, ಫೆಲ್ಟ್ ಮತ್ತೆ ಫೌಂಡ್, ಈ 4 ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಅಬ್ಜೆಕ್ಷನ್ ಅನ್ನು ಕೂಡ ಈಸಿಲಿ ಹ್ಯಾಂಡಲ್ ಮಾಡಬಹುದು. ಸೊ ಇನ್ನೊಂದು ಅಬ್ಜೆಕ್ಷನ್ ತಗೊಳ್ಳುವ, ಯುವರ್ ಪ್ರಾಡಕ್ಟ್ ಈಸ್ ಗುಡ್ ಬಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಈ ಒಂದು ಅಬ್ಜೆಕ್ಷನ್ ಬಂದಾಗ ನಾವು ಹೇಗೆ ತಗೊಳ್ಬಹುದು? ಈಗ ಕಸ್ಟಮರ್ ಹೇಳ್ತಾರೆ, ಸರ್ ನೀವು ಹೇಳಿದ್ದೆಲ್ಲ ಸರಿ, ಸೊ ಪ್ರಾಡಕ್ಟ್ ನಿಮ್ದು ತುಂಬಾ ಚೆನ್ನಾಗಿದೆ, ಒಪ್ಕೊಳ್ತೇನೆ, ನಿಮ್ಮ ಬಿಸ್ನೆಸ್ ಪ್ಲಾನು ಚೆನ್ನಾಗಿದೆ, ಬಟ್ ನಿಮ್ಮ ಪ್ರಾಡಕ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಈಗ ಒಂದು ಪ್ರಾಡಕ್ಟ್, ನಾವು ಒಂದು ಪ್ರಾಡಕ್ಟ್ ತಗೊಂಡೆ ಮಾತಾಡುವ, ನಮ್ದು ಪ್ರೋಟೀನ್ ಪೌಡರ್ ಅಂತ ತಗೊಳ್ಳುವ. ನೀವು ಪ್ರೋಟೀನ್ ಪೌಡರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ನೀವು ಹೇಳಿದೆಲ್ಲ ಒಪ್ಕೊಳ್ತೇನೆ, ನಿಮ್ಮ ಬಿಸ್ನೆಸ್ ಪ್ಲಾನ್ ಇರ್ಬೋದು, ನಿಮ್ಮ ಪೇಔಟ್ ಇರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ, ಬಟ್ ಪ್ರೋಟೀನ್ಗೆ 2,000 ರೂಪಾಯಿ, 1,800 ರೂಪಾಯಿ ಚಿಲ್ಲರೆ ನಾನು ಕೊಡ್ಬೇಕಲ್ಲ, ಇದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳಿ ಕಸ್ಟಮರ್ ಹೇಳಿದಾಗ ನಾವು ಅದನ್ನು ಹೇಗೆ ಪ್ಯಾರಾಫ್ರೇಮ್ ಮಾಡುದು? ಸೊ ಫಸ್ಟ್ ಪೇಸ್ ಅಲ್ಲಿ ನಾವು ಪ್ಯಾರಾಫ್ರೇಮ್ ಮಾಡುದು, ಸರ್ ನೀವು ಹೇಳಿದ್ದು ನನಗೆ ಅರ್ಥ ಆದ ರೀತಿ ಅಂತ ಹೇಳಿದ್ರೆ, ಒಂದ್ ನಿಮಿಷ. ಓಕೆ, ಸೊ ನೀವು ಹೇಳಿದ್ದು ನನಗೆ ಯಾವ ತರ ಅರ್ಥ ಆಯ್ತು ಅಂತ ಹೇಳಿದ್ರೆ, ಸರ್ ನೀವು ಪ್ರಾಡಕ್ಟ್ ನಿಮಗೆ ಲೈಕ್ ಆಗಿದೆ, ಸೊ ಮೋದಿ ಕೇರ್ ಬಗ್ಗೆ ನಿಮಗೆ ಕೇಳಿದಿರಿ, ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಿದೆ. ಈವನ್ ನಮ್ಮ ಪ್ರಾಡಕ್ಟ್, ನಮ್ಮ ಪ್ರೋಟೀನ್ ಪೌಡರ್ ಅಲ್ಲಿ 10 ಗ್ರಾಮ್ ನಲ್ಲಿ 8.5 ಗ್ರಾಮ್ ಪ್ರೋಟೀನ್ ಇದೆ ಅಂತ ಕೂಡ ನಿಮಗೆ ಗೊತ್ತಾಗಿದೆ. ಪ್ರಾಡಕ್ಟ್ ಕ್ವಾಲಿಟಿ ಇಷ್ಟ ಆಗಿದೆ ಅಂತ ಹೇಳಿ ನನಗೆ ಅರ್ಥ ಆಯ್ತು. ನಿಮ್ಮ ನೆಟ್ವರ್ಕ್ ಹೋಯ್ತು. ಓಕೆ, ಕೇಳ್ತಾ ಇದೆಯಾ ಎಲ್ರಿಗೂ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಓಕೆ ಓಕೆ, ಸೊ ನಾವು ಡಿಸ್ಕಸ್ ಮಾಡ್ತಾ ಇದ್ದದ್ದು ಪ್ರೋಟೀನ್ ಪೌಡರ್ ಬಗ್ಗೆ. ಸೊ ಪ್ರೋಟೀನ್ ಪೌಡರ್ ನಾವು ಹೇಳುದು ಅಂತ ಹೇಳಿದ್ರೆ, ಸೊ ನಮ್ಮ ಏನು ನಾವು ಪ್ರಾಸ್ಪೆಕ್ಟ್ ಅಂತ ಮಾತಾಡಬೇಕಾದ್ರೆ ಅವ್ರು ಹೇಳುವಾಗ, ಸರ್ ನೀವು ಹೇಳಿದ ಪ್ಲಾನ್ ಎಲ್ಲ ಅರ್ಥ ಆಯ್ತು ನನಗೆ, ನಿಮ್ಮ ಪೇಔಟು ಚೆನ್ನಾಗಿದೆ, ನಿಮ್ಮ ಪ್ರಾಡಕ್ಟು ಚೆನ್ನಾಗಿದೆ, ಆದ್ರೆ ಪ್ರೋಟೀನ್ ಇದ್ದು ಸ್ವಲ್ಪ ರೇಟ್ ಜಾಸ್ತಿ ಆಗಿಲ್ವ ಸರ್? ನಿಮ್ಮ ಪ್ರೋಟೀನ್ ಇದು 1,800 ರೂಪೀಸ್ 2,000 ರೂಪೀಸ್ ಇದೆ ಅಂತ ಹೇಳಿ ಒಂದು ಅಬ್ಜೆಕ್ಷನ್ ಹಾಕಿದಾಗ ನಾವು ಅದನ್ನು ಪ್ಯಾರಾಫ್ರೇಮ್ ಹೇಗೆ ಮಾಡುದು? ಪ್ಯಾರಾಫ್ರೇಮ್ ಮಾಡುವಾಗ, ಸರ್ ನೀವು ಹೇಳಿದೆಲ್ಲ ಅರ್ಥ ಆಯ್ತು, ನಾನೊಮ್ಮೆ ರಿಪೀಟ್ ಮಾಡ್ತೇನೆ, ಸರಿಯಾ ಅಂತ ಹೇಳಿ ಒಮ್ಮೆ ಹೇಳ್ತಾರೆ ಸರ್ ಅಂತ ಹೇಳುವಂಥದ್ದು ಒಂದು ಫಸ್ಟ್ ಕ್ವಶನ್ ಹಾಕುವಂಥದ್ದು, ಮತ್ತೆ ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಏನು
ಸರ್ ನೀವು ಹೇಳಿದ್ರಿ ನಮ್ಮ ಕಂಪನಿ ಬ್ಯಾಕ್ ಗ್ರೌಂಡ್ ನಿಮಗೆ ಇಷ್ಟ ಆಯ್ತು, ನಮ್ಮ ಪೇಔಟ್ ಹೈಯೆಸ್ಟ್ ಪೇಔಟ್ ಅಂತ ಹೇಳಿ ಕೂಡ ನೀವು ಕನ್ವಿನ್ಸ್ ಆಗಿದ್ದೀರಿ, ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಒಳ್ಳೇದಿದೆ ಅಂತ ಹೇಳಿ ಅರ್ಥ ಆಯ್ತು ನಿಮಗೆ. ಇನ್ನು ಪ್ರೋಟೀನ್ ನಮಗೆ ಯಾಕೆ ತಗೊಳ್ಬೇಕು ಅಂದ್ರೆ ನಮ್ಮ ಡೇ ಟು ಡೇ ಏನು ಫುಡ್ ಸಿಸ್ಟಮ್ ಇದೆ, ನಮ್ಮ ಡಯಟ್ ಸಿಸ್ಟಮ್ ಏನಿದೆ ಅದರಲ್ಲಿ ನಮಗೆ ಸಫಿಶಿಯಂಟ್ ಆಗಿ ನಮಗೆ ಪ್ರೋಟೀನ್ ಸಿಗುದಿಲ್ಲ ಅಂತ ಹೇಳೋದು ಕೂಡ ನಿಮಗೆ ಕ್ಲಾರಿಟಿ ಆಗಿದೆ. ಸೊ ನಮಗೆ ಪ್ರೋಟೀನ್ ಬೇಕು ಅಂತ ಕೂಡ ನಿಮಗೆ ಗೊತ್ತಾಗಿದೆ. ಈವನ್ ನಮ್ಮ ಪ್ರೋಟೀನ್ ಅಲ್ಲಿ 10 ಗ್ರಾಮ್ ಪ್ರೋಟೀನ್ ಅಲ್ಲಿ ನಮಗೆ 8.5 ಗ್ರಾಮ್ ಪ್ರೋಟೀನ್ ನಮಗೆ ಇದರಲ್ಲಿ ಸಿಗ್ತದೆ. ಸೊ ಇದು ಕೂಡ ನಿಮಗೆ ಗೊತ್ತಾಗಿದೆ. ಸೊ ನಿಮ್ಮ ಕನ್ಸರ್ನ್ ಇರೋದು ಒಂದೇ ಅಲ್ವಾ ಸರ್, ಏನು ಪ್ರೈಸ್ ಜಾಸ್ತಿ ಅಂತ ಹೇಳುವಂತ ಒಂದೇ ಒಂದು ನಿಮ್ಮ ಕನ್ಸರ್ನ್ ಅಲ್ವಾ? ಕರೆಕ್ಟ್ ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್ ಪ್ಲೀಸ್ ಕರೆಕ್ಟ್, ಅಂದ್ರೆ ನಾನು ತಪ್ಪಾಗಿ ನಾನು ಒಂದು ಸರಿಪಡಿಸಿ ಸರ್ ಅಂತ ಹೀಗೆ ಕೇಳುವಂತದ್ದು. ಆಗ ಅವ್ರು ಅಬ್ವಿಯಸ್ಲಿ ಹೌದು ಅಂತ ಎಗ್ರಿ ಆಗ್ತಾರೆ. ಸೊ ಅದು ಕನ್ಫರ್ಮ್. ಸೊ ಪ್ಯಾರಾಫ್ರೇಮ್ ಮಾಡಿದೆವು, ಆಗ ನಮಗೆ ಪ್ರಾಸ್ಪೆಕ್ಟ್ ಬಂದ್ಬಿಟ್ಟು ಕನ್ಫರ್ಮೇಶನ್ ಕೊಟ್ಟರು, ಹೌದು ಅಂತ ಹೇಳುವಂತದ್ದು ನಮಗೆ ಕನ್ಫರ್ಮೇಶನ್ ಸಿಕ್ಕಿತು. ನೆಕ್ಸ್ಟ್ ಫೀಲ್, ಅನುಭವಿಸುದು. ಸರ್ ನನಗೆ ಇವನ್ ನಾನು ಕೂಡ ಮೋದಿ ಕೇರಿಗೆ ಫಸ್ಟ್ ಜಾಯಿನ್ ಆದಾಗ ನನಗೂ ಕೂಡ ಈ ಪ್ರೋಟೀನ್ ಬಗ್ಗೆ ನನ್ನ ಅಪ್ಲೈ ನನಗೆ ಹೇಳಿದಾಗ ನನಗೂ ಹಾಗೆ ಅನ್ಸಿತ್ತು, ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸಿತ್ತು ನನಗೆ. ಸೊ ಇಲ್ಲಿಗೆ ಫೀಲ್, ಇನ್ನು ಫೆಲ್ಟ್. ಸೊ ಫೆಲ್ಟ್ ನಿಮಗೆ ಎರಡು ಒಂದಲ್ಲೇ ಬರ್ತದೆ. ಅಂದ್ರೆ ಅನುಭವ ಅಂತ ಹೇಳಿ ನನಗೂ ಅನುಭವ ಆಯ್ತು, ನಾನು ಕೂಡ ಪ್ರೋಟೀನ್ ಬಗ್ಗೆ ಕೇಳಬೇಕು, ನನಗೂ ಅದು ಅನುಭವ ಆಯ್ತು, ಅದು ಫೀಲ್ ಅಲ್ಲಿ ಬಂತು, ಫೆಲ್ಟ್. ಸೊ ನನಗೂ ಕೂಡ ಹಾಗೆ ಅನಿಸಿತು, ಅದು ಫೆಲ್ಟ್ ಅಲ್ಲಿ ಬರ್ತದೆ. ಇನ್ನು ಫೌಂಡ್. ಸೊ ಫೌಂಡ್ ಅಲ್ಲಿ ಏನ್ ಹೇಳುವಂಥದ್ದು ಸರ್, ನಾನು ಆಮೇಲೆ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಒಂದು ಕಂಡು ಬಂದದ್ದು ಏನು ಅಂತ ಹೇಳಿದ್ರೆ, ನಮ್ಮ ಪ್ರೋಟೀನ್ ಅಲ್ಲಿ 10 ಗ್ರಾಮ್ ಅಲ್ಲಿ 8.5 ಗ್ರಾಮ್ ಪ್ರೋಟೀನ್ ಸಿಗ್ತದೆ. ಬಟ್ ನಾನು ಹೊರಗಡೆ 50 ಗ್ರಾಮ್ ಪ್ರೋಟೀನ್ ತಗೊಂಡ್ರು ಕೂಡ 10 ಗ್ರಾಮ್ ಕೂಡ ಪ್ರೋಟೀನ್ ಸಿಗುದಿಲ್ಲ ಸರ್. ಇವನ್ ಪ್ರೈಸ್ ಕಂಪೇರ್ ಮಾಡಿದ್ರು ಕೂಡ ನಮ್ಮ ಪ್ರಾಡಕ್ಟ್ ಇದು ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ. ನಮಗೆ ಲಾಯಲ್ಟಿ ಎಲ್ಲ ಬಂದ್ರೆ ಪ್ರಾಡಕ್ಟ್ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ, ಮತ್ತೆ ಒಳ್ಳೆ ಒಂದು ಕ್ವಾಲಿಟಿ ಪ್ರೋಟೀನ್ ಇದೆ. ಇವನ್ ನಾನು ಇದನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನ್ನ ಎನರ್ಜಿ ಲೆವೆಲೇ ಒಂದು ಚೇಂಜ್ ಆಯ್ತು. ಸೊ ಫುಲ್ಲಿ ಎನರ್ಜೆಟಿಕ್ ಆಗಿರ್ತೇನೆ ನನಗೆ. ಈಗ ಯಾವುದೇ ನನಗೆ ಶುಗರ್ ಇದ್ದದ್ದು ಕೂಡ ಕಂಟ್ರೋಲ್ ಆಗಿದೆ. ಸೊ ಈ ತರ ಅವರಿಗೆ ಹೇಳಿ ಆ ಫೌಂಡ್ ಅಂದ್ರೆ ಲಾಸ್ಟ್ ಕ್ಲೋಸಿಂಗ್ ಸ್ಟೇಜ್ ಅನ್ನು ತರುವಂತದ್ದು. ಆಗ ಇಲ್ಲಿ 4-5 ಒಂದು ಸಬ್ಜೆಕ್ಟ್ 5 ಟೆಕ್ನಿಕಲ್ ನಾವು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಅವರು ಕೂಡ ಕನ್ವಿನ್ಸ್ ಆಗ್ತಾರೆ. ಪ್ಯಾರಾಫ್ರೇಮ್, ಇನ್ನು ಕನ್ಫರ್ಮ್, ಫೀಲ್, ಫೆಲ್ಟ್, ಫೌಂಡ್. ಸೊ ಈ ತರ ಈ ಒಂದು ಪಾಯಿಂಟ್ ಗಳನ್ನು ನಾವು ಯಾವುದೇ ಒಂದು ಅಬ್ಜೆಕ್ಷನ್ ಅಲ್ಲಿ ಕೂಡ ನಾವು ತಗೊಳ್ಬಹುದು. ಇವನ್ ಐ ಕಾಂಟ್ ಟಾಕ್ ಟು ದ ಪೀಪಲ್ ಅದ್ರಲ್ಲೂ ತಗೊಳ್ಬಹುದು. ಐ ಕ್ಯಾನಾಟ್ ಸೆಲ್ ದ ಪ್ರಾಡಕ್ಟ್ ಇವನ್ ಅದರಲ್ಲೂ ಕೂಡ ತಗೊಳ್ಬಹುದು. ಪ್ರತಿ ಒಂದು ಪಾಯಿಂಟ್ ಅಲ್ಲಿ ನಮ್ಮ ಒಂದು ಈ ಅಬ್ಜೆಕ್ಷನ್ ನ ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇನ್ನೊಂದು, ಸೊ ಒಂದು ಸ್ಟೋರಿ ಒಂದು ಹೇಳಿ, ನಾನು ಟೈಮ್ ನೋಡಿದೆ, ನಾನು ಒಂದು 5 ನಿಮಿಷ ತಗೊಂಡು ನೀವು ಒಂದು ಸ್ಟೋರಿ ಹೇಳಿ ನಿಮಗೆ ಇದನ್ನು ಯಾವ ತರ ಇದು ಅಪ್ಲೈ ಆಗಿದೆ, ಇವನ್ ನನ್ನ ನಿಜ ಜೀವನದಲ್ಲೂ ಕೂಡ ಒಂದು ಅಪ್ಲೈ ಆಗಿರುವಂತ ಒಂದು ಸ್ಟೋರಿಯನ್ನು ಹೇಳ್ತೇನೆ. ನಾನು ಟಾಟಾದಲ್ಲಿ ಇರ್ಬೇಕಾದ್ರೆ, ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ನಮ್ಮ ಕಂಪನಿಯಲ್ಲಿ ಒಬ್ರು ಹೊಸ ಟ್ರೈನರ್ ಜಾಯ್ನ್ ಆದ್ರು, ನಾರ್ತ್ ಇಂಡಿಯಾದವರು. ಸೊ ಅವರು ಹೊಸದಾಗಿ ಸೆಟಪ್ ಮಾಡ್ತಾ ಇದ್ರು ಬ್ಯಾಂಗ್ಳೂರಲ್ಲಿ. ಸೊ ನನಗೆ ಸ್ವಲ್ಪ ಮಿತ್ರರು. ಸೊ ಅವರೊಟ್ಟಿಗೆ ನಾವು ಒಮ್ಮೆ ಶಾಪಿಂಗ್ ಹೋದಾಗ, ಬಿಗ್ ಬಜಾರಿಗೆ ಒಮ್ಮೆ ಶಾಪಿಂಗ್ ಹೋದೆವು, ನಾನು, ಅವರು, ಅವರ ಮಿಸಸ್ ಕೂಡ ಇದ್ರು. ಸೊ ಬಿಗ್ ಬಜಾರ್ ಬ್ಯಾಂಗ್ಳೂರ್ ನಿಮಗೆ ಗೊತ್ತಿರ್ಬೋದು, ದೊಡ್ಡ ಮಾಲ್ ಅಲ್ಲಿ ಇರ್ತದೆ, ಒಂದು ದೊಡ್ಡ ಬಿಲ್ಡಿಂಗ್. ಸೊ ಅದಕ್ಕೆ ಪಾರ್ಕಿಂಗ್ ಹೋಗ್ಬೇಕಾದ್ರೆ ಒಂದು ಅದರಲ್ಲಿ ಬೇಸ್ಮೆಂಟ್ 1, ಬೇಸ್ಮೆಂಟ್ 2, ಬೇಸ್ಮೆಂಟ್ 3 ಈ ತರ ಕೆಳಗೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಕೂಡ ಇತ್ತು. ಸೊ ನಾವಲ್ಲಿ ಟೋಲ್ ಕೂಡ ಇರ್ತದೆ, ಟೋಲ್ ಪಾಸ್ ಆಗಿ ನಾವು ಒಳಗೆ ಹೋದ್ವಿ. ಒಳಗೆ ಹೋಗಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ನಾವು ಮೇಲೆ ಬಿಗ್ ಬಜಾರಿಗೆ ಹೋಗಿ ಅವ್ರಿಗೆ ಏನು ಬೇಕು ಐಟಮ್ ಎಲ್ಲ ಶಾಪ್ ಮಾಡಿದ್ರು. ಒಂದು ಆಲ್ಮೋಸ್ಟ್ 12,000 ಬಿಲ್ ಆಯ್ತಲ್ಲಿ. ಸೊ 12,000 ಬಿಲ್ ಆದಾಗ ಸೊ ಅವರು ಪೇ ಮಾಡ್ಲಿಕ್ಕೆ ಹೋದ್ರು, ಕೌಂಟ್ರಿಗೆ ಕಾರ್ಡ್ ಕೊಟ್ರು ಸ್ವೈಪ್ ಮಾಡ್ಲಿಕ್ಕೆ. ಸ್ವೈಪ್ ಮಾಡಿದ್ರು. ಸೊ ಫಸ್ಟ್ ಟೈಮ್ ಅಲ್ಲಿ ಸ್ವೈಪ್ ಆಗ್ಲಿಲ್ಲ, ಅಮೌಂಟ್ ಕಟ್ ಆಗ್ಲಿಲ್ಲ. ಸೊ ಆಗ ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಇದ್ದ ಹುಡುಗ ಹೇಳಿದ, ಸರ್ ನಿಮ್ದು ಬಿಲ್ ನಿಮ್ಮ ಏನು ಕಾರ್ಡ್ ಅಲ್ಲಿ ಪೇ ಮಾಡಿದ್ರು ಕ್ಲಿಯರ್ ಆಗ್ಲಿಲ್ಲ, ಇನ್ನೊಮ್ಮೆ ಸ್ವೈಪ್ ಮಾಡ್ಲಾ ಅಂತ ಕೇಳ್ದ. ಅವರು ಆಯ್ತು ಓಕೆ ನೀವು ಸ್ವೈಪ್ ಮಾಡಿ ಅಂತ ಹೇಳಿದ್ರು. ಸೊ ಇನ್ನೊಮ್ಮೆ ಸ್ವೈಪ್ ಮಾಡ್ಬೇಕಾದ್ರೆ ಅಮೌಂಟ್ ಕಟ್ ಆಯ್ತು, 12,000 ಕಟ್ ಆಯ್ತು. ಸೊ ಬಿಲ್ ತಗೊಂಡ್ರು, ಎಲ್ಲ ಪ್ಯಾಕ್ ಮಾಡಿ ಗಾಡಿಗೆ ಲೋಡ್ ಮಾಡಿ ನಾವು ರಿಟರ್ನ್ ಹೋದೆವು. ರಿಟರ್ನ್ ನಾವು ಬೇಸ್ಮೆಂಟ್ ಇಂದ ಹೊರಗೆ ಹೋಗ್ತಾ ಆ ಟೋಲ್ ಅನ್ನ ಪಾಸ್ ಮಾಡಿ ನಾವು ಹೊರಗೆ ಹೋದ್ವಿ ಅಷ್ಟೇ. ಹೋದ ಕೂಡಲೇ ಅವ್ರಿಗೆ ಇನ್ನೊಂದು ಮೆಸೇಜ್ ಬಂತು. ಫಸ್ಟಿಗೆ ಬಿಗ್ ಬಜಾರ್ ಇದ್ದಾಗ ಸೆಕೆಂಡ್ ಪೇಮೆಂಟ್ ಆದಾಗ ಕೂಡಲೇ ಮೆಸೇಜ್ ಬಂತು, ಈ 12,000 ಡಿಡಕ್ಟ್ ಆಗಿದೆ ಅಂತೇಳಿ. ಪುನಃ ಒಮ್ಮೆ ಏನು ಟೋಲ್ ಅನ್ನು ದಾಟಿ ಮುಂದೆ ಹೋದ್ವಿ, ಪುನಃ ಸೆಕೆಂಡ್ ಮೆಸೇಜ್ ಬಂತು, ಪುನಃ ನಿಮ್ಮ 12,000 ಡೆಬಿಟ್ ಆಯ್ತು ಅಂತ. ಅಂದ್ರೆ 2 ಸಲ ಅವರಿಗೆ ಅವರ ಕಾರ್ಡಿನ ಮುಖಾಂತರ ಅಮೌಂಟ್ ಹೋಯ್ತು, ಅದು ಕೂಡ ಮಂತ್ ಎಂಡ್ ಟೈಮ್ ಅಲ್ಲಿ. ಸೊ ಇಮಿಡಿಯೇಟ್ಲಿ ಟೆನ್ಷನ್ ಆದ್ರು ಅವರು. ಸೊ ಅವರ ಮಿಸ್ಸಸ್ ಇದ್ದವ್ರು ಹೇಳಿದ್ರು, ಹೋಗುವ ಇನ್ನೊಮ್ಮೆ ತಿರುಗಿಸಿ ನಾವು ಬಿಗ್ ಬಜಾರಿಗೆ ಹೋಗುವ, ಸೊ ಅಲ್ಲಿ ಅಮೌಂಟ್ ಅಂತ ತಗೊಳ್ಳುವ, ನಾವು ಕೇಳುವ ಏನು ಅಂತ, ಯಾಕೆ ಈ ತರ ಆಯ್ತು ಅಂತ ಕೇಳುವ ಅಂತ ಹೇಳಿ ಅವರು ಇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಗ ನಾವು ರಿಟರ್ನ್ ಹೋದ್ವಿ. ರಿಟರ್ನ್ ಹೋಗಿ ಬಿಲ್ ಕೌಂಟರ್ ಅಲ್ಲಿ ಹೇಳಿದ್ವಿ 2 ಸಲ ಕಟ್ ಆಗಿದೆ, ಅಮೌಂಟ್ ಕೊಡು ಅಂತ ಕ್ಯಾಶಿಯರ್ ಹತ್ರ ಕೇಳಿದ್ರು. ಸೊ ಕೇಳಿದಾಗ, ಇಲ್ಲ ಸರ್ ಅದು ನಮ್ಮ ಪ್ರಾಬ್ಲಮ್ ಅಲ್ಲ,
ನಮಗೆ ಎಲ್ಲಿ ರಿಸೀವ್ ಆಗಿದ್ದು ನನಗೆ ರಿಟರ್ನ್ ನಿಮಗೆ ಹಣ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ನನಗೆ ಗೊತ್ತಾಗುದಿಲ್ಲ, ನೀವು ಬ್ಯಾಂಕ್ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ, ಬ್ಯಾಂಕ್ ಅಲ್ಲಿ ಕೇಳಿ. ಸೊ ಆಗ ಅವರ ಮಿಸಸ್ ಕೂಡ ಸ್ವಲ್ಪ ಪಂಜಾಬಿಯವರು, ಸ್ವಲ್ಪ ಅವರ ಗಂಡನಿಗೆ ಬೂಸ್ಟ್ ಅಪ್ ಮಾಡಿದ್ರು, ಎಲ್ಲ ನೀವು ಮಾತಾಡಿ ಅಂತ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತುಕತೆ ಆಯ್ತು. ಒಂದು ದೊಡ್ಡ ಸೀನೆ ಅಲ್ಲಿ ಕ್ರಿಯೇಟ್ ಆಯ್ತು. ಅವನು ಎಷ್ಟು ಹೇಳಿದ್ರು ಕೂಡ ಕ್ಯಾಶಿಯರ್ ಅಮೌಂಟ್ ರಿಟರ್ನ್ ಕೊಡ್ಲಿಕ್ಕೆ ಅವರು ರೆಡಿ ಇರ್ಲಿಲ್ಲ. ಸೊ ಈ ಒಂದು ಇದರಲ್ಲಿ ಆಗ ಇಮಿಡಿಯೇಟ್ಲಿ ಅಲ್ಲಿಂದ ಸ್ಟೋರ್ ಮ್ಯಾನೇಜರ್, ಸೊ ಪ್ರತಿಯೊಂದು ಸ್ಟೋರ್ ಅಲ್ಲಿ ಕೂಡ ಒಂದು ಸ್ಟೋರ್ ಮ್ಯಾನೇಜರ್ ಅಂತ ಇರ್ತಾರೆ, ಸೊ ಅವರು ಕೂಡ ಓಡೋಡಿ ಬಂದು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಫಸ್ಟ್ ಕೇಳಿದ್ರು, ಸರ್ ನಿಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮಗೆ ಬೇಕಾದಲ್ಲ ಐಟಮ್ ಸಿಕ್ತಾ, ಈ ತರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ಏನು ಪ್ರಾಬ್ಲಮ್ ಇದೆ ಅದರ ಮಾತಾಡೋದು ಬಿಟ್ಟು ಅವರು ಬೇರೆ ನಮ್ಮ ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಲ್ಲಿ. ಸೊ ಅದೆಲ್ಲ ಓಕೆ, ಅದೆಲ್ಲ ಸರಿ ಆಯ್ತು. ಈಗ ಈ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಕೊಡಿ, ಇದು 12,000 ನಮ್ದು 2 ಸಲ ಕಟ್ ಆಗಿದೆ, ಅಮೌಂಟ್ ರಿಟರ್ನ್ ಕೊಡಿ ಅಂತ ಹೇಳಿ ಅವ್ರು ಹೇಳಿದ್ರು. ಅದಕ್ಕೆ ಸ್ಟೋರ್ ಮ್ಯಾನೇಜರ್ ಹೇಳಿದ್ರು, ಸರ್ ಇದು ನಿಮಗೆ ಅರ್ಧ ಗಂಟೆ ಇಲ್ಲ 1 ಅವರ್ ಅಲ್ಲಿ ಪುನಃ ರಿಟರ್ನ್ ಬರ್ತದೆ. ಸೊ ಈವನ್ ನನಗೂ ಇದೇ ತರ ಆಗಿತ್ತು. ಅಂದ್ರೆ ಇಲ್ಲಿ ಫೀಲ್ ಫೆಲ್ಟ್ ಫೌಂಡ್ ಅನ್ನ ಹೇಗೆ ಅವರು ಕೂಡ ಅಪ್ಲೈ ಮಾಡಿದ್ರು. ಅಂದ್ರೆ ಫಸ್ಟ್ ಗೆ ಅವರು ಪ್ಯಾರಾಫ್ರೇಮ್ ನಿಮ್ಮ ಸಮಸ್ಯೆ ಇರುವಂತದ್ದು ಇದು ಮಾತ್ರ ಅಲ್ವಾ, ಅಂದ್ರೆ ಅಮೌಂಟ್ ಕಟ್ ಆಗಿರೋದು ಮಾತ್ರ ಅಲ್ವಾ, ನಿಮಗೆ ಏನು ಶಾಪಿಂಗ್ ಅಲ್ಲಿ ಏನು ಸಮಸ್ಯೆ ಆಗ್ಲಿಲ್ಲ, ನಿಮಗೆ ಬೇಕಾದ ಎಲ್ಲ ಐಟಮ್ ಸಿಕ್ಕಿದೆಯಲ್ವಾ, ಈ ತರ ಅವರು ಅದನ್ನ ಸ್ಟಾರ್ಟ್ ಮಾಡಿದ್ರು ಪ್ಯಾರಾಫ್ರೇಮ್ ಮಾಡ್ಲಿಕ್ಕೆ. ಸೊ ನಿಮ್ಮ ಅಬ್ಜೆಕ್ಷನ್ ಇರುವಂತದ್ದು ಬರೀ ನಿಮ್ಮ ಹಣ 2 ಸಲ ಕಟ್ ಆಯ್ತು, ಇದು ಮಾತ್ರ ನಿಮ್ಮ ಅಬ್ಜೆಕ್ಷನ್ ಅಲ್ವಾ. ಸೊ ಇವರು ಅಷ್ಟು ರೈಸ್ ಅಲ್ಲಿ ಇದ್ದವರು, ಹೌದು ಅದೇ ನನಗೆ ಅದನ್ನೊಂದು ಸಾಲ್ವ್ ಮಾಡಿ ಕೊಡಿ ಅಂತ ಇವರು ಸ್ವಲ್ಪ ರ್ಯಾಶ್ ಅಲ್ಲೇ ಮಾತಾಡ್ತಾ ಇದ್ರು. ಆಗ ಅವ್ರು ಜಸ್ಟ್ ಹೇಳಿದ್ರು, ಸರ್ ನಿಮಗೆ ಅರ್ಧದಿಂದ 1 ಗಂಟೆ ಒಳಗೆ ನಿಮಗೆ ರಿಟರ್ನ್ ಬರ್ತದೆ, ಯಾವತ್ತು ಡೂಪ್ಲಿಕೇಟ್ ಟ್ರಾನ್ಸಾಕ್ಷನ್ ಆದ್ರೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ. ಇವನ್ ನಾನು ಕೂಡ PVS ಸಿನಿಮಾಕ್ಕೆ ಒಮ್ಮೆ ಹೋದಾಗ 2 ಟಿಕೆಟ್ ತಗೊಂಡಾಗ 2 ಸಲ ಹಣ ಕಟ್ ಆಯ್ತು, ಬಟ್ ನನಗೆ ಅರ್ಧ ಗಂಟೆಯಲ್ಲಿ ನನ್ನ ಹಣ ಕೂಡ ನನಗೆ ರಿಟರ್ನ್ ಕ್ರೆಡಿಟ್ ಆಗಿದೆ ಸರ್. ಸೊ ಈ ತರ ಪೊಲೈಟ್ ಆಗಿ, ಅಂದ್ರೆ ಫೀಲ್ ಫೆಲ್ಟ್, ನನಗೂ ಕೂಡ ಹಾಗೆ ಆಗಿತ್ತು, ನನಗೂ ಕೂಡ ಅನುಭವ ಆಗಿತ್ತು ಅಂತ ಹೇಳುವಂತ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ರಲ್ಲಿ. ಸೊ ಆಗ ಅವರು ಹೇಳಿದ್ರು, ಸೊ ನಾನೇ ಟ್ರೈನರ್, ನನಗೆ ನೀವು ಫೀಲ್ ಫೆಲ್ಟ್ ಫೌಂಡ್ ಇದ್ದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರಿಗೆ ಕೇಳಿದ್ರೆ, ಆಗ ಅವರ ಟೆಂಪರ್ ಕೂಡ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅವರು ಕೂಡ ಕನ್ವಿನ್ಸ್ ಆದ್ರು. ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಟ್ಸ್ ಅಗೇನ್ ಸೈಕಾಲಜಿಕಲ್ ವಾರ್. ಏನ್ ಅವ್ರಿಗೆ ಗೊತ್ತಿದೆ, ಸೊ ಇದು ಇವನ್ ನನಗೂ ಗೊತ್ತಿತ್ತು, ಅವ್ರಿಗೂ ಗೊತ್ತಿತ್ತು ಅರ್ಧ ಗಂಟೆಯಲ್ಲಿ ಹಣ ರಿಟರ್ನ್ ಬರುತ್ತೆ ಅಂತ ಹೇಳಿ. ಯಾಕಂತೇಳಿ ಯಾವತ್ತೇ ಟ್ರಾನ್ಸಾಕ್ಷನ್ ಅಲ್ಲಿ ಡೂಪ್ಲಿಕೇಟ್ ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಹಣ ರಿಟರ್ನ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ ಯಾವುದೇ ಬ್ಯಾಂಕ್ನವರು. ಸೊ ಆ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಪ್ಯಾನಿಕ್ ಆಗಿದ್ರು. ಅಂದ್ರೆ ಸುಪ್ತ ಮನಸ್ಸು ವರ್ಕ್ ಮಾಡಿಲ್ಲ, ಆಗ ನಮ್ಮ ಮನಸ್ಸು ವರ್ಕ್ ಮಾಡಿತ್ತು, ಸುಪ್ತ ಮನಸ್ಸು ವರ್ಕ್ ಮಾಡಿಲ್ಲ. ಸೊ ಆ ಪ್ಯಾನಿಕ್ ಅಲ್ಲಿ ಏನಾಯ್ತು, ಅವರ ಮಿಸಸ್ ಕೂಡ ಅವರಿಗೆ ಬೂಸ್ಟ್ ಅಪ್ ಮಾಡಿದ್ರೆ, ಹೋಗಿ ಅವ್ರು ಸ್ವಲ್ಪ ಪಂಜಾಬಿ ಕೂಡ ಹೋಗಿ ಏನು ಅಂತ ಕೇಳಿ ದಬಾಯಿಸಿ ಅಂತ ಹೇಳುವಂತ ಒಂದು ಬ್ಯಾಕ್ ಪ್ರೆಷರ್ ಕೂಡ ಬಂತು. ಆಗ ಆ ಮನಸ್ಸು ಕೇಳದೆ ಅವರು ಅವರ ಮನಸ್ಸಿನ ಮಾತು ಕೇಳಿ ಅಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರು. ಸೊ ಯಾವಾಗ ಇವರು ಫೀಲ್ ಫೆಲ್ಟ್ ಫೌಂಡ್ ಇದ್ದು ಒಂದು ಟೆಕ್ನಿಕ್ ನ ಯೂಸ್ ಮಾಡಿದ್ರು, ಆಗ ಅವರು ಕೂಡ ಕಾಮ್ ಆದ್ರು. ಮತ್ತೆ ಹೊರಗೆ ಬಂದ ನಂತರ ನಗರ್ತಾ ಹೇಳಿಸಿ ಮಾಡಿ, ಇವನ್ ನನಗೂ ಗೊತ್ತಿತ್ತು ಮಾರ, ನಾನು ಸುಮ್ಮನೆ ಅಲ್ಲಿ ಹೋಗಿ ಗಲಾಟೆ ಮಾಡಿದ್ವಿ, ಈ ತರ ಅವರು ಕೂಡ ಕನ್ವಿನ್ಸ್ ಆದ್ರು. ಸೊ ಇಟ್ಸ್ ಬ್ಯೂಟಿಫುಲ್ ಒಂದು ಸ್ಟೋರಿ ಅಂತ ಹೇಳ್ಬೋದು ಈ ಒಂದು ಸಬ್ಜೆಕ್ಟ್ ಗೆ ನಾನು ಕನೆಕ್ಟ್ ಮಾಡುವಂತದ್ದು. ಸೊ ನಿಮಗೆಲ್ಲ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ಯಾವ ತರ ನಾವು ಈ ಟೆಕ್ನಿಕ್ ಅನ್ನು, ಫೀಲ್ ಫೆಲ್ಟ್ ಫೌಂಡ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿಕೊಂಡು ನಮ್ಮ ಅಬ್ಜೆಕ್ಷನ್ಸ್ ಅನ್ನ ಹ್ಯಾಂಡಲ್ ಮಾಡಬಹುದು ಅಂತ ಹೇಳಿ. ಸೊ ಯಾವುದೇ ಒಂದು ಅಬ್ಜೆಕ್ಷನ್ ಇರ್ಲಿ, ಯಾವ ಅಬ್ಜೆಕ್ಷನ್ ಇದ್ರೂ ಕೂಡ ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ, ನಾಟ್ ಓನ್ಲಿ ಸೇಲ್ಸ್, ನಾಟ್ ಓನ್ಲಿ ಬಿಸ್ನೆಸ್, ಇವನ್ ಪರ್ಸನಲ್ ಕೂಡ ಇದ್ರೂ ಕೂಡ ಅದನ್ನು ಈ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ ಅಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಬರದಾಗೆ ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಪರ್ಸನಲ್ ಲೈಫ್ ಅನ್ನು ಲೀಡ್ ಮಾಡ್ಬೋದು. ಬಟ್ ಈ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಲಿಕ್ಕೆ ಒಮ್ಮೆಲೆ ನೀವು ಹೋಗಿ ಮಾತಾಡಿದ್ರೆ ಈ ಟೆಕ್ನಿಕ್ ಸಕ್ಸಸ್ ಆಗ್ತದೆ ಅಂತ ಹೇಳುದಿಲ್ಲ. ಯಾಕಂದ್ರೆ ಪ್ರಾಕ್ಟೀಸ್ ಬೇಕು. ನೀವು ಈ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಬೇಕು, ಒಂದು 5-6 ಸಲ ಈ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಯಾವಾಗ ನೀವು ಪರ್ಫೆಕ್ಷನ್ ಬರ್ತದೆ, ಆಮೇಲೆ ನಿಮ್ಮನ್ನು ಬೀಟ್ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೊಂಡು ಎಂತ ಅಬ್ಜೆಕ್ಷನ್ ಇದ್ರೂ ಕೂಡ ನೀವು ಈಸಿಯಾಗಿ ಕನ್ವಿನ್ಸ್ ಮಾಡಿ ಕ್ಲೋಸಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಈ ಒಂದು ಟೆಕ್ನಿಕ್ ಅಲ್ಲಿ ನೀವು ಮಾಸ್ಟರ್ ಆದದ್ದೇ ಹೌದಾದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನೀವು ಮಾಸ್ಟರ್ ಆಗ್ಲಿಕ್ಕೆ ಯಾರು ನಿಮ್ಮನ್ನು ಬ್ರೇಕ್ ಮಾಡ್ಲಿಕ್ಕೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನು GBD ಆಗ್ಬೇಕು ಅಂತ ಇದ್ದೀರಿ, ಇಲ್ಲ ಮಾಸ್ಟರ್ ಆಗ್ಬೇಕು ಅಂತ ಇದ್ದೀರಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ಇಲ್ಲ ಮೋದಿ ಕೇರಲ್ಲಿ ನೀವು ಮಾಸ್ಟರ್ ಆಗ್ಬೇಕು ಅಂತ ಇದ್ರೆ, ಈ ಟೆಕ್ನಿಕ್ ಅನ್ನು ಪ್ರಾಕ್ಟೀಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೇ ಹೌದಾದ್ರೆ 100% ನಿಮ್ಮ ಒಂದು ಏನು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಸ್ಕಿಲ್ ಏನಿದೆ ಟಾಪಿಗೆ ಹೋಗುತ್ತೆ. ಅದೇ ತರ ನಿಮ್ಮ ಡೌನ್ ಲೈನ್ ಕೂಡ ಈ ಟೆಕ್ನಿಕ್ ಅನ್ನ ಹೇಳ್ಕೊಡಿ. ಸೊ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಎಕ್ಸಲೆನ್ಸ್ ನ ಇಂಪ್ರೂವ್ ಮಾಡಿ, ನಿಮ್ಮ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡಿ, ಆಟೋಮೆಟಿಕ್ ಆಗ್ಲಿ ಸಕ್ಸಸ್ ನಿಮ್ಮ ಹಿಂದೆ ಬರ್ತದೆ. ಸಕ್ಸಸ್ ನ ಹಿಂದೆ ಯಾರು ಓಡಬೇಡಿ, ಎಕ್ಸಲೆನ್ಸ್ ನ ಹಿಂದೆ ಹೋಗಿ ನಿಮ್ಮ ಸ್ಕಿಲ್ ನ ಡೆವಲಪ್ ಮಾಡಿ
ನಿಮ್ಮ ಸ್ಕಿಲ್ ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಕ್ವಾಲಿಟಿ, ನಿಮ್ಮ ಪರ್ಸನಾಲಿಟಿ ಎಲ್ಲ ಹೈ ಆಗುತ್ತೆ. ಆಟೋಮೆಟಿಕ್ಲಿ ನೀವು ಸಕ್ಸಸ್ ಆಗ್ತದೆ. ಆಕ್ಚುಲಿ ಇದು 1 hour ಪ್ರೋಗ್ರಾಮ್. ಇನ್ನು ನಾನು 2-3 ಅಬ್ಜೆಕ್ಷನ್ ನ ಇದೇ ತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇತ್ತು. ಬಟ್ ಸಮಯದ ಅಭಾವ ಇರೋದನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಕುಮಾರಸ್ವಾಮಿ ಅವರೇ, ಓವರ್ ಟು ಯು.